ಮೂರು ತರ ಅಪ್ರೋಚ್ ಮಾಡ್ತಾರೆ. ಒಂದು ಯುಕ್ತಿ ವ್ಯಾಪಾರ. ಯುಕ್ತಿ ವ್ಯಾಪಾರದಲ್ಲಿ ಇದೆಲ್ಲ ಔಷಧಿ, ಚಿಕಿತ್ಸೆ ಅಂದ್ರೆ ಯುಕ್ತಿ ಅಂದ್ರೆ ಏನ್ ಹೇಳಿ? ಯುಕ್ತಿ ಅಂದ್ರೆ ಏನು? ಬುದ್ಧಿಶಕ್ತಿ. ವೈದ್ಯ ತನ್ನ ಬುದ್ಧಿಶಕ್ತಿಯನ್ನ, ತನ್ನ ಅಧ್ಯಯನವನ್ನ, ತನ್ನ ಜ್ಞಾನವನ್ನ ಉಪಯೋಗಿಸಿ ನಿಮ್ಗೆ ಔಷಧಿಯನ್ನ, ಚಿಕಿತ್ಸೆಯನ್ನ ಕೊಡೋದು ಹೇಗೆ? ಅದು ಯುಕ್ತಿ ವ್ಯಾಪಾರ. ಸತ್ವಾವಜಯ ಚಿಕಿತ್ಸೆ ಅಂತಂದ್ರೆ ಏನು? ಸತ್ವವನ್ನ ಹೆಚ್ಚಿಸುವಂತದ್ದು. ಈಗ ನಿಮ್ಮ ಹತ್ರ ಮಾತಾಡಿ ಕೌನ್ಸಿಲಿಂಗ್ ಮಾಡೋದಿರ್ಬೋದು, ನಿಮ್ಗೆ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದು, ಅಥವಾ ಚಿಕಿತ್ಸೆ ಬಗ್ಗೆ ಹೇಳೋದು, ನಿಮ್ ರೋಗದ ಬಗ್ಗೆ ಹೇಳೋದು, ನಿಮ್ಗೆ ಇಲ್ಲ ಹುಷಾರಾಗತ್ತೆ, ಖಂಡಿತ ಇದೆಲ್ಲ ಏನಲ್ಲ, ಚಿಕ್ಕ ವಿಷಯ, ಆರಾಮಾಗತ್ತೆ ಅಂತ ಏನ್ ನಿಮ್ಮಲ್ಲಿ ಸತ್ವವನ್ನ ಹೆಚ್ಚಿಸುವಂತ ಕೆಲಸ ಏನಿದೆಯಲ್ಲ ಅದು ಸತ್ವಾವಜಯ ಚಿಕಿತ್ಸೆ. ಗೊತ್ತಾಗ್ತಾ? ದೈವ ವ್ಯಾಪಾರಶಯ ಚಿಕಿತ್ಸೆ ಅಂತ ಬಂದಾಗ ಏನಿರ್ಬೋದು? ದೈವ ವ್ಯಾಪಾರಶಯ ಚಿಕಿತ್ಸೆ ಅಂದ್ರೆ ಪೂಜೆ, ಜಪ, ಆಮೇಲೆ ಮಣಿ ಧಾರಣ, ಕೆಲವೊಂದಿಷ್ಟು ಹಾರವನ್ನ ಹಾಕೊಳ್ಳುವಂಥದ್ದು, ಬೇರೆ ಬೇರೆ ನಾಮ ಜಪವನ್ನ ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ತೀರ್ಥ ಸ್ನಾನವನ್ನ ಮಾಡುವಂಥದ್ದು, ಅಥವಾ ಅಭಿಷೇಕವನ್ನ ಮಾಡುವಂಥದ್ದು. ಸೊ ಇದೆಲ್ಲ ದೈವ ವ್ಯಾಪಾರಶಯ ಚಿಕಿತ್ಸೆಯಲ್ಲಿ ಬರುತ್ತೆ. ಹಾಗಿದ್ರೆ ಇಷ್ಟು ವರ್ಷ ನಾನು ಕೂಡ ಆಯುರ್ವೇದ ಕಲಿಯೋಕ್ಕಿಂತ ಮೊದಲು ಇದೆಲ್ಲ ಕೇವಲ ಒಂದು ಜಾತಿಗೆ, ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಂಡಿದ್ದೆ. ದೈವ ವ್ಯಾಪಾರಶಯ ಚಿಕಿತ್ಸೆ we always thought like it belongs to one religion, alwa. We never thought that it is directed for our health ಅಂತ. ಈಗ ಮನೆಯಲ್ಲೂ ಚಿಕ್ಕವರಿದ್ದಾಗಿಂದ ನಮ್ಗೆ ಪೂಜೆ ಮಾಡು, ಜಪ ಮಾಡು, ಭಜನೆ ಮಾಡು ಅಂತಂದ್ರೆ ನಾವೇನ್ ಅನ್ಕೊಳ್ತಿದ್ವಿ? ದೇವರಿಗಾಗಿ ನಾವನ್ನ ಮಾಡ್ತೇವೆ, ನಾವ್ ಈ ಜಾತಿಯಲ್ಲಿ ಇದ್ದೇವೆ ಅಥವಾ ಈ ಧರ್ಮವನ್ನ ಪಾಲನೆ ಮಾಡ್ತಿದೀವಿ ಅಂತಂದ್ರೆ ಆ ಜಾತಿಗಾಗಿ, ಆ ಧರ್ಮಕ್ಕಾಗಿ ನಾವು ಮಾಡ್ತಿದೀವಿ, ಆ ದೇವರಿಗಾಗಿ ನಾವು ಮಾಡೋದು ಅಂತ ಅನ್ಕೊಂಡಿದ್ವಿ. ಬಟ್ ನೋ, ಅದೆಲ್ಲವನ್ನ ಡಿಸೈನ್ ಮಾಡಿರೋದು ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಎನರ್ಜಿಯನ್ನ ಅಪ್ಲಿಫ್ಟ್ ಮಾಡೋದಕ್ಕಾಗಿ, ನಿಮ್ಮಲ್ಲಿ ಏನು ಚಕ್ರಗಳಿರುತ್ತೆ ಆ ಚಕ್ರಗಳನ್ನ ಅಲೈನ್ ಮಾಡೋದಕ್ಕಾಗಿ, ನಿಮ್ಮೊಳಗೆ ಪ್ರಾಣ ಚೈತನ್ಯ ಏನಿರುತ್ತೆ, ಪ್ರಾಣಮಯ ಕೋಶ ಅಂತ ಏನ್ ಹೇಳ್ತೀವಿ, ಪ್ರಾಣ ಚೈತನ್ಯ ಏನಿರುತ್ತೆ ಅದನ್ನ ಅಲೈನ್ ಮಾಡೋದಕ್ಕೆ ಈ ದೈವ ವ್ಯಾಪಾರಶಯ ಚಿಕಿತ್ಸೆ ಹೆಲ್ಪ್ ಆಗುತ್ತೆ. ಪ್ರಾಣಮಯ ಕೋಶ, ವೈ ಇಟ್ ಇಸ್ ಇಂಪಾರ್ಟೆಂಟ್? ಲೈಕ್ ಇಫ್ ಯು ಡೋಂಟ್ ನೋ, ಸಿ ದಿಸ್ ಇಸ್ ಯುವರ್ ಆತ್ಮ, ಮಿಡ್ ದ ಸೆಂಟರ್ ಪಾಯಿಂಟ್. ವೆರಿ ನೆಕ್ಸ್ಟ್ ಟು ಇಟ್ there is old students please. Very next to Atma, first innermost layer, very good, Anandamaya kosha. Next to that, Jnanamaya. Adar next alli irodu Manomaya. Adar next alli Pranamaya. Then it comes Annamaya. So this is the body what you are seeing and feeling by yourself. Idu enu ದೇಹ ಅನ್ನೋದೇನು, ಬಾಡಿ ಅನ್ನ ನೀವು ನೋಡ್ತಾ ಇದ್ದೀರಾ, ಇಲ್ಲಿದೆ ಔಟರ್ ಮೋಸ್ಟ್ ಲೇಯರ್, ಅಂಡ್ ಯುವರ್ ಆತ್ಮ ಇಸ್ ದ ಇನ್ನರ್ ಮೋಸ್ಟ್ ಥಿಂಗ್. ವೆನ್ ಇಟ್ ಈಸ್ ಕವರ್ಡ್ ವಿತ್ ಡಿಫರೆಂಟ್ ಲೇಯರ್ಸ್ ಅಂಡ್ ದೋಸ್ ಕವರ್ಸ್ ಆರ್ ಮೆಸ್ಡ್ ಅಪ್ ವಿತ್ dirt, grief, emotions, disturbed energies, negativity, then you cannot feel your atma. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಮತ್ತೆ ದೊಡ್ಡ ಸಾಧನೆ ಅಂತಲ್ಲ. ಏನು, ಈ ಎಲ್ಲ ಲೇಯರ್ ಕ್ಲೀನ್ ಆಗ್ಬೇಕು. ಕೋಶಗಳು ಗ್ಲಾಸ್ ತರ ಟ್ರಾನ್ಸ್ಪರೆಂಟ್ ಆದ್ರೆ ನಿಮ್ಗೆ ನಿಮ್ಮ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಆದ್ರೆ ಅದಕ್ಕೆ ನಾವು ಒತ್ತಾಡ್ತೀವಿ, ಅದನ್ನ ಮಾಡ್ಕೊಳಕ್ಕಾಗದೆ. ಯಾಕಂದ್ರೆ ಈಗ ನೋಡಿ, ನೀವೀಗ ಮನೆ ಕ್ಲೀನ್ ಮಾಡೋದು ಅಂದಾಗ ಮನೆಯನ್ನು ಹೇಗೆ ಕ್ಲೀನ್ ಮಾಡ್ತೀರಾ? ಹೌ ಡು ಯು ಕ್ಲೀನ್ ಯುವರ್ ಹೌಸ್? ಡೀಪ್ ಕ್ಲೀನಿಂಗ್ ಹೇಗ್ ಮಾಡ್ತೀರಾ? ಧೂಳೆಲ್ಲ ತೆಗೆದು ಪ್ರತಿ ಒಂದು ವಸ್ತುವನ್ನು ತೆಗೆದು ಇದು ಮಾಡಿ, ಎವ್ರಿ ರೂಮ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಕ್ಲೆನ್ಸ್ಡ್ ಅಲ್ವಾ? ಅಲ್ವಾ? ಅಷ್ಟು ಕ್ಲೀನ್ ಮಾಡ್ತೀರಾ. ಅದೇ ನಿಮ್ಮ ಅಸ್ತಿತ್ವ ಅಂತ ಬಂದಾಗ ನಿಮ್ಮನ್ನ ನೀವು ಕ್ಲೀನ್ ಮಾಡ್ಕೊಳ್ಳುವಾಗ ಹೇಗೆ ಕ್ಲೀನ್ ಮಾಡ್ತೀರಾ? ಹೌ ಡು ಯು ಕ್ಲೀನ್ ಯುವರ್ ಸೆಲ್ಫ್? ಹೌ ಡು ಯು ಕ್ಲೀನ್ ಯುವರ್ ಸೆಲ್ಫ್ ಎವ್ರಿ ಡೇ? ಬೈ ಬಾತ್ ಅಲ್ವಾ? ಸ್ನಾನ ಮಾಡ್ತೀರಾ. ಸ್ನಾನ ಮಾಡಿ ಏನಂತ ತೊಳಿತೀರಾ ನೀವು? ದೇಹವನ್ನ. ದೇಹ ಅಂದ್ರೆ ಔಟರ್ ಮೋಸ್ಟ್ ಲೇಯರ್. ಸೊ ಈಗ ಮನೆ, ಇದು ಮನೆ ಕ್ಲೀನ್ ಮಾಡೋದಂತಂದ್ರೆ ಏನ್ ಮಾಡೋದು ಹಾಗಿದ್ರೆ ನೀವು? ವಾಟ್ ಯು ಆರ್ ಕ್ಲೀನಿಂಗ್? ಮನೆ ಹೊರಗಡೆ ಅಷ್ಟು ಗೋಡೆಯನ್ನ, ಮನೆ ತಲೆ ಮೇಲೆ ನೀರು ಹಾಕೋದು, ಮನೆ ಹೊರಗಡೆಗೆ ಪೂರ್ತಿ ಗೋಡೆಗಳಿಗೆ ಸೋಪ್ ಹಾಕಿ ತಿಕ್ಕಿ ಉಜ್ಜಿ ಮೆಟ್ಲು ಹಿಟ್ಲು ಎಲ್ಲ ಮನೆ ಹೊರಗಡೆಯಿಂದ ಸ್ನಾನ ಮಾಡಿಸೋದು. ಮನೆ ಕ್ಲೀನ್ ಆಗತ್ತಾ? ನಾಳೆಯಿಂದ ಹಾಗೆ ಮಾಡಿ. ವೆನ್ ಯು ಆರ್ ಕ್ಲೀನಿಂಗ್ ಯುವರ್ ಹೌಸ್, ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು clean and wash everything from outside, but not touching anything inside. Do you feel it is a clean house? Definitely no, right? So when we talk about ourselves, when I say that I am clean, I means the whole existence.
ನಾನು ಅಂತ ಬಂದಾಗ ಇಟ್ಸ್ ನಾಟ್ ಜಸ್ಟ್ ಮೈ ಬಾಡಿ, ಅದರದ್ದು ಔಟರ್ ಲೇಯರ್, ಅಂದ್ರೆ ಮನೆ ಹೊರಗಡೆ ಗೋಡೆ ಕ್ಲೀನ್ ಮಾಡ್ದಂಗೆ. ನೀವು ದಿನ ಸ್ನಾನ ಮಾಡೋದು ಇಟ್ ಈಸ್ ಜಸ್ಟ್ ದ ಎಕ್ಸ್ಟರ್ನಲ್ ಕ್ಲೆನ್ಸಿಂಗ್. ಬಟ್ ಪಂಚಕರ್ಮ ಅಂತ ಬಂದಾಗ ಒಳಗಡೆಯಿಂದ ಅಂತ ಕ್ಲೀನ್ ಆದಾಗ ದೇಹ ಮಾತ್ರ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ಯುವರ್ ಗಟ್, ಇಟ್ ಈಸ್ ನಾಟ್ ಜಸ್ಟ್ ಯುವರ್ ಬಾಡಿ ವೇಟ್, ಇಟ್ ಈಸ್ ನಾಟ್ ಜಸ್ಟ್ ಯುವರ್ ಸ್ಕಿನ್, ಇಟ್ ಈಸ್ ನಾಟ್ ಜಸ್ಟ್ ಯುವರ್ ಪೇನ್, ಇಟ್ಸ್ ಅಬೌಟ್ ಆಲ್ ದ 5 ಎಕ್ಸಿಸ್ಟೆನ್ಸ್. ನಿಮ್ಮ ಅಸ್ತಿತ್ವದ 5 ಪದರಗಳು ಈ ಪಂಚಕರ್ಮದಿಂದ ಕ್ಲೀನ್ ಆಗಬೇಕು. ಅದೇ ವ್ಯತ್ಯಾಸ ಇರೋದು. ಪಂಚಕರ್ಮದ ನಿಜವಾದ ಅರ್ಥ ನನಗೆ ಗೊತ್ತಿದ್ದ ಹಾಗೆ ಎಷ್ಟೊಂದು ಜನರಿಗೆ ಗೊತ್ತಿಲ್ಲ. ಬರೀ ಒಮಿಟ್ ಮಾಡಿದ್ರೆ ಆಯ್ತು, ಲೂಸ್ ಮೋಷನ್ ಆದ್ರೆ ಆಯ್ತು, ಹೊಟ್ಟೆ ಕ್ಲೀನ್ ಆದ್ರೆ ಆಯ್ತು, ಅಷ್ಟೇ ಅಲ್ಲ. ಹಾಗೆ ಅಂತ ಇದ್ದಿದ್ರೆ ಅದಕ್ಕೆ ಕರ್ಮ ಅಂತ ಯಾಕೆ ಹೆಸರಿಡ್ತಿದ್ರು? ನೀವೇ ಯೋಚನೆ ಮಾಡಿ. ನಮ್ಮ ಆಡು ಭಾಷೆಯಲ್ಲಿ ಇನ್ ಆರ್ ನಾರ್ಮಲ್ ರೂಟೀನ್ ಟಾಕ್, ಹ್ಯಾವ್ ಯು ಎವರ್ ಯೂಸ್ಡ್ ಕರ್ಮ ವರ್ಡ್ ಫಾರ್ ಎನಿ ಕ್ಯಾಶುವಲ್ ಥಿಂಗ್? ಟೆಲ್ ಮಿ ಎನಿ ಎಕ್ಸಾಂಪಲ್ಸ್, ಲೈಕ್ ವೇರ್ ಡು ಯು ಯೂಸ್ ದಿಸ್ ವರ್ಡ್ ಕರ್ಮ? ನಮ್ಮ ಆಡು ಭಾಷೆಯಲ್ಲಿ ಕೆಲಸ ಮಾಡೋದು ಅಥವಾ ಚಿಕಿತ್ಸೆ ಮಾಡೋದು ಯಾವಾಗ್ಲಾದ್ರೂ ನಾನು ಕರ್ಮ ಮಾಡ್ತಿದ್ದೀನಿ, ನಾನು ಕರ್ಮ ತಗೊಳಕ್ ಹೋಗ್ತಿದ್ದೀನಿ ಅಂತ ಮಾಮೂಲಿ ಭಾಷೆಯಲ್ಲಿ. ಕರ್ಮ ಅಂದ್ರೆ ಕೆಲಸ ಅಂತ ಅರ್ಥ ಬಂದ್ರೂ ಕೂಡ ಕರ್ಮ ಅಂತ ಶಬ್ದನ ನೀವ್ ಎಲ್ಲಿ ಬಳಸ್ತೀರಾ ನನಗೆ ಹೇಳಿ. ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತೀವ, ನಾನು ಕರ್ಮ ಮಾಡ್ತಿದ್ದೀನಿ ಅಂತೀವ? ಕರ್ಮ ಅನ್ನೋ ಶಬ್ದ ಬಳಸಲ್ಲ ಅಲ್ವಾ? ಎಲ್ಲೆಲ್ಲಿ ಬಳಸ್ತೀರಾ ಕನ್ನಡದಲ್ಲಿ? ಕರ್ಮ ಎಲ್ಲೆಲ್ಲಿ ಬಳಸ್ತೀರಾ ಹೇಳಿ? ಯೋ ನನ್ ಕರ್ಮ ಅಂದ್ರೆ ವೆನ್ ಯು ಆರ್ ಲೈಕ್ ಡೀಪ್ಲಿ ಹರ್ಟ್ ವಿತ್ ಸಮಥಿಂಗ್, ಯು ವಿಲ್ ಟೆಲ್ ದಟ್ ಓ ನನ್ನ ಕರ್ಮ. ದಟ್ ಮೀನ್ಸ್ ಸಮಥಿಂಗ್ ಡೀಪರ್. Karma is not the casual routine work what you are doing. It is something deeper. Okay. ಅದ್ರ ಹೊರತಾಗಿ ಮತ್ತೆ ಕರ್ಮ ಅನ್ನೋ ಶಬ್ದ ಬರುತ್ತೆ ಎಲ್ಲಿ? ಅಪರ ಕ್ರಿಯೆಗಳಲ್ಲಿ, ಅಂದ್ರೆ ಮೃತ್ಯುವಿನ ನಂತರ, ಸಾವಿನ ನಂತರದಲ್ಲಿ ಮಾಡುವ ಕ್ರಿಯೆಗಳಿಗೆಲ್ಲ ಏನಂತಾರೆ? ಕರ್ಮ ಅಂತ ಬಳಸ್ತಾರೆ ಅಲ್ಲಿ ಅಲ್ವಾ? ಯಾಕೆ? ಅಲ್ಲಿ ದ ಬಾಡಿ ಹ್ಯಾಸ್ ಗಾನ್, ದೆನ್ ಯು ಆರ್ ಡೂಯಿಂಗ್ ದ ಕರ್ಮ ಫಾರ್ ವಾಟ್? ಅದರ್ ಎಕ್ಸಿಸ್ಟೆನ್ಸ್. ದೇಹ ಹೋಗಿದೆ, ಆದ್ರೆ ಅಲ್ಲಿ ಕರ್ಮ ಅನ್ನೋ ಶಬ್ದ ಬಳಕೆ ಯಾಕಾಗತ್ತೆ? ಯಾಕಂತಂದ್ರೆ ದೇರ್ ಯು ಆರ್ ಅಡ್ರೆಸ್ಸಿಂಗ್ ಸಮಥಿಂಗ್ ಬಿಯಾಂಡ್ ದ ಬಾಡಿ ಲೆವೆಲ್, ಬಿಯಾಂಡ್ ದಿಸ್ ಅನ್ನಮಯ ಕೋಶ ಅಲ್ವಾ? ಹಂಗಿದ್ಮೇಲೆ ಪಂಚಕರ್ಮ ಹೆಂಗೆ ಬರೀ ನಿಮ್ ಹೊಟ್ಟೆ ಕ್ಲೀನ್ ಮಾಡೋದಾಗತ್ತೆ? ಹೌ ಕ್ಯಾನ್ ಯು ಇವನ್ ಥಿಂಕ್ ದಟ್ ಪಂಚಕರ್ಮ ವಿಲ್ ಓನ್ಲಿ ಕ್ಲೆನ್ಸ್ ಯುವರ್ ಗಟ್? ಹೌ ಕ್ಯಾನ್ ಯು ಇವನ್ ಥಿಂಕ್ ದಟ್ ಪಂಚಕರ್ಮ ಇಸ್ ಓನ್ಲಿ ಫಾರ್ ವೇಟ್ ಲಾಸ್? ಅಲ್ವಾ? ಬರೀ ಗಟ್ಟಿಗಾಗಲ್ಲ. ಪಂಚಕರ್ಮ ಅನ್ನೋದು ನಿಮ್ಮ ಈ 5 ಲೇಯರ್ಸ್ ಅನ್ನ ಕ್ಲೆನ್ಸ್ ಮಾಡುತ್ತೆ. 5 ಲೇಯರ್ಸ್ಗಳಿಗೆ ಅದು ಎಫೆಕ್ಟ್ ಆಗಬೇಕು. ಹಾಗಾಗಿ ಅಲ್ಲಿ ವೈದ್ಯ ಇಂಪಾರ್ಟೆಂಟ್, ಚಿಕಿತ್ಸೆ ಮಾಡುವವರು ಇಂಪಾರ್ಟೆಂಟ್, ಬಳಸುವ ಔಷಧಿಗಳು ತುಂಬಾ ಇಂಪಾರ್ಟೆಂಟ್. ಯಾವ ಔಷಧಿ ನಿಮ್ಗೆ ಬಳಕೆ ಆಗ್ತಾ ಇದೆ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದ್ಯಾಟ್ ಮೆಡಿಸಿನ್ ಈಸ್ ನಾಟ್ ಓನ್ಲಿ ಅಡ್ರೆಸ್ಸಿಂಗ್ ಯುವರ್ ಫಿಸಿಕಲ್ ಬಾಡಿ, ದಟ್ ಎವ್ರಿ ಸಿಂಗಲ್ ಹರ್ಬ್ ವಾಟ್ ವಿ ಆರ್ ಯೂಸಿಂಗ್, that has to be utilized for addressing all these 5 layers. ಅಷ್ಟು ಇರ್ಬೇಕಂದಾಗ ಅಷ್ಟು ಪೊಟೆನ್ಸಿ ಇರ್ಬೇಕಾಯ್ತು. ಆ ಪೊಟೆನ್ಸಿ ಇರಬೇಕು ಅಂದಾಗ ನಿಮ್ಮಲ್ಲಿಯೇ ಅದು ಬೆಳೆದಿರ್ಬೇಕು. ನೀವೇ ಬೆಳೆದು ಅದನ್ನ ತಯಾರಿಸಿ ನಿಮ್ಮ ಕೈಯಲ್ಲಿ ಇರ್ಬೇಕು. ಅದು ಹೆಂಗೆ ತಯಾರಾಗಿದೆ ಅನ್ನೋದು ವೈದ್ಯನಾದವನಿಗೆ ಗೊತ್ತಿದ್ರೆ ಅಷ್ಟು ಕಾನ್ಫಿಡೆನ್ಸ್. ಈಗ ನೀವೇ ಮಾಡಿದ ಒಂದು ಹೋಳಿಗೆಯನ್ನ ನಿಮ್ಮ ಮಗುವಿಗೆ ತಿನ್ಸೋದಕ್ಕೂ ಅಂಗಡಿಯಿಂದ ತಂದ ಹೋಳಿಗೆ ತಿನ್ಸೋದಕ್ಕೂ ವ್ಯತ್ಯಾಸ ಇಲ್ವಾ? ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೋಮ್ ಕುಕ್ಡ್ ಫುಡ್ ಅಂಡ್ ದ market available ready-made food. When you feed your kid with the food what you cook, and when you feed the same kid with the food what you get it from the market, there is difference, right? The same difference will be seen even in Panchakarma when you use the herbs from ready-made bottle and when you use the herbs prepared by yourself. ಯಾಕಂದ್ರೆ ಆ ಎವ್ರಿ ಸಿಂಗಲ್ ಮೆಡಿಸಿನ್ ಬರೀ ನಿಮ್ ದೇಹಕ್ಕಾಗಿ ಅಲ್ಲ. ಯಾಕಂದ್ರೆ ಎಷ್ಟೊಂದು ಸಮಸ್ಯೆಗಳು ದೇಹದಲ್ಲಿ ಎಕ್ಸ್ಪ್ರೆಸ್ ಆಗ್ತಿದೆ, ಆದ್ರೆ ಆ ಸಮಸ್ಯೆ ಬರೀ ದೇಹದಲ್ವೇ ಅಲ್ಲ ಅಂತ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ. ಮೆನಿ ಪ್ರಾಬ್ಲಮ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಯೋರ್ ಬಾಡಿ ಲೆವೆಲ್. ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಇಟ್ ಸೆಲ್ಫ್, ಬಟ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಯೋರ್ ಬಾಡಿ ಓನ್ಲಿ. ವೈ? ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಈಗ ದಿಸ್ ಇಸ್ ಓಕೆ, ವಿ ವಿಲ್ ಕನ್ಸಿಡರ್. ಈಗ ಇದು ಟಿವಿ ಇದೆ, ಇಲ್ಲಿ ಟಿವಿ ಕಾಣಿಸ್ತಾ ಇದೆಯಾ? ಓಕೆ, ವೆದರ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ರೈಟ್ ನೌ. ಈಗ ಇದು ವರ್ಕ್ ಆಗ್ತಿದ್ಯಾ ಇಲ್ವಾ? ಇಲ್ಲ, ಇಟ್ಸ್ ನಾಟ್ ವರ್ಕಿಂಗ್. ಓಕೆ, ದೆನ್ ಐ ವಿಲ್ ಕಾಲ್ ದ ಟೆಕ್ನಿಷಿಯನ್, ಐ ವಿಲ್ ಕಾಲ್ ದ ಶಾಪ್ ಓನರ್. ಏನ್ ಟಿವಿ ಕೊಟ್ಟಿದ್ಯಪ್ಪ, ವರ್ಕ್ ಆಗ್ತಾ ಇಲ್ಲ. ಮಾಡ್ತೀವ ಹಾಗೆ? ಇಲ್ಲ.
ಯಾಕೆ ಈಗ ಯಾಕೆ ವರ್ಕ್ ಆಗ್ತಾ ಇಲ್ಲ ಅದು? ಆಫ್ ಆಗಿದೆ, ನಾನು ಆನ್ ಮಾಡಿಲ್ಲ. ಸೊ ನಾನು ಆನ್ ಮಾಡ್ಬೇಕಂದಾಗ ಅಲ್ಲಿ ವಿಲ್ಲಿಂಗ್ನೆಸ್, ಮೈ ವಿಲ್ಲಿಂಗ್ನೆಸ್ ಅಲ್ವಾ? ವೈ ದಿಸ್ ಟಿವಿ ಇಸ್ ನಾಟ್ ವರ್ಕಿಂಗ್ ನೌ? ಬಿಕಾಸ್ ಐ ಆಮ್ ನಾಟ್ ವಿಲ್ಲಿಂಗ್ ಟು ಸ್ವಿಚ್ ಇಟ್ ಆನ್. ಆ ವಿಲ್ಲಿಂಗ್ನೆಸ್ ಈಸ್ ಯೋರ್ ಮನೋಮಯ ಕೋಶ. ಈ ಮೈಂಡ್ ಮನೋಮಯ ಕೋಶ ಈಸ್ ಯೋರ್ ವಿಲ್ಲಿಂಗ್ನೆಸ್. When deeply you don't will, like you don't have the willpower, your body will not work. ಅಂದ್ರೆ ಒಂದಿಷ್ಟು ವಿಷಯಗಳು ನಿಮಗೆ ಗೊತ್ತಿರಲ್ಲ, ನೀವು ಲಾಜಿಕಲಿ ಅಥವಾ ಬೇಕಂತ ಮಾಡಿರೋದಿಲ್ಲ, ಬಟ್ ಒಳಗಡೆಯಿಂದ ಯು ಆರ್ ಡೀಪ್ಲಿ ಹರ್ಟ್ ವಿತ್ ಸಮಥಿಂಗ್, ಆರ್ ಏನೋ ಕೊರಗು, ಏನೋ ತಲೆ ಬಿಸಿ, ಯಾವುದೋ ಒಂದಿಷ್ಟು ವಿಷಯಗಳು ನಿಮ್ಮ ತಲೆಯಲ್ಲಿ ಕೊರಿತಿದ್ದಾಗ that gives you some symptoms in your physical body. But if you think that just by changing your food or just by changing some routine exercise, your body can be healed, that is just like you think that, okay, I will send it to service center and it will be normal. No. You need to switch it on. ನೀವು ಮನಸ್ಸು ಮಾಡಬೇಕು. ಹಾಗೇನೆ ಇಲ್ಲಿ ಮನೋಮಯ ಕೋಶ. ಆಯ್ತು, ಈಗ ನಂಗೆ ಮನಸ್ಸಿದೆ ಆದ್ರೂ ಆನ್ ಆಗ್ತಿಲ್ಲ, ಯಾಕೆ ಇರಬಹುದು? ಕರೆಂಟ್ ಇಲ್ಲದೆ ಇದ್ದಾಗ. If we do not have the power supply, it will not work, ಅಲ್ವಾ? ಆವಾಗ್ಲೂ ನಾವು ಟಿವಿ ಟೆಕ್ನಿಷಿಯನ್ಗೆ ಕೊಡಕ್ಕಾಗೋದಿಲ್ಲ. ಅಥವಾ ನನ್ನ ಹತ್ರ ಬಂದು ನೀ ಮನ್ಸು ಮಾಡು ಆನ್ ಆಗತ್ತೆ, ಮನ್ಸು ಮಾಡು ಆನ್ ಆಗತ್ತೆ ಅಂದ್ರೆ ಆನ್ ಆಗತ್ತಾ? then somebody comes and tells you, नहीं तू थोड़ा विल पावर बढ़ा लो या कुछ करो, you keep positive thinking, it will happen. It will not happen because there is no power. That is pranamaya kosha. That power is prana chaitanya, pranamaya kosha, electricity. So when pranamaya kosha is improper or when it is disturbed, no matter how much positive thinking you have, no matter how much willpower you gather together, but your body will still give you some of the symptoms because the problem is in pranamaya kosha. ಕರೆಂಟ್ ಸಪ್ಲೈ ಸರಿ ಇಲ್ಲ ಅಂದ್ರೆ ಎಂತ ರಿಮೋಟ್ ಹಿಡಿದು ಎಷ್ಟು ಹೊತ್ತಿದ್ರೆ ಏನ್ ಮಾಡೋದು ಹೇಳಿ? ಬರತ್ತಾ ಟಿವಿ? ಬರೋದಿಲ್ಲ. ಸೊ ಟಿವಿ ಕರೆಕ್ಟ್ ಆಗಿರ್ಬೇಕು. ಅನ್ನಮಯ ಕೋಶ, ದ ಫಿಸಿಕಲ್ ಬಾಡಿ ಸ್ಟ್ರಕ್ಚರ್ ಹ್ಯಾಸ್ ಟು ಬಿ ವೆಲ್ ಮೇಂಟೈನ್ಡ್. Electricity supply should be there, or at least the backup supply should be there, if not electricity, and then willingness should be there. Okay, let's say I have the electricity now, I have this TV, proper TV, working TV, but I also have the willingness to switch it on, but I tell someone, very new person, ಯಾರೋ ಒಬ್ರು ಇನ್ನೂ ಜೀವನದಲ್ಲಿ ಟಿವಿನೇ ನೋಡದೆ ಇರೋ ಒಂದು ವ್ಯಕ್ತಿ ಇದ್ದಾರೆ, who has never ever used or watched TV in her life. If I tell her to switch it on and watch the TV, I will meet you later. Do you think that this TV will work? Why? Knowledge, because she do not have the knowledge to switch it on. ಅಲ್ವಾ? ಅಲ್ಲಿ ಜ್ಞಾನಮಯ ಕೋಶ. ದಿಸ್ ಇಸ್ ಜ್ಞಾನಮಯ ಕೋಶ. ದಿಸ್ ಇಸ್ ಜ್ಞಾನಮಯ ಕೋಶ. ಏನು, ನಮ್ಮ ಈ ಉಳಿದೆಲ್ಲ ಸಿಸ್ಟಮ್ಗಳು ವರ್ಕ್ ಆಗ್ಬೇಕಂದ್ರೆ ನಮ್ಗದ್ರ ಅರಿವಿರ್ಬೇಕು. ಅದನ್ನ ಬಳಸೋದು ಹೆಂಗೆ? ರಿಮೋಟ್ ಅಂತ ಒಂದಿರತ್ತೆ, ಈ ರಿಮೋಟ್ ಅದನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋ ಜ್ಞಾನನೇ ಇಲ್ಲದಿದ್ರೆ, ಆ ರಿಮೋಟಲ್ಲಿ ಏನ್ ಒತ್ತಿದ್ರೆ ಏನಾಗತ್ತೆ ಅನ್ನೋ ಜ್ಞಾನನೇ ಇಲ್ಲದೆ ಇದ್ರೆ ಟಿವಿ ವರ್ಕ್ ಆಗಲ್ಲ. ಅವಾಗ ನಿಮ್ಮ ವಿಲ್ಲಿಂಗ್ನೆಸ್ ಇದ್ರು, ಪಾಸಿಟಿವಿಟಿ ಎಲ್ಲ ಇದ್ರೂನು, ಕರೆಂಟ್ ಸಪ್ಲೈ ಇದ್ರೂನು, ಟಿವಿ ಪ್ರಾಪರ್ ಇದ್ರೂನು, ಟಿವಿ ವಿಲ್ ನಾಟ್ ವರ್ಕ್ ಬಿಕಾಸ್ ಆಫ್ ದ ನಾಲೆಜ್. There is scarcity of the knowledge. She does not have the knowledge to operate this system. So ನಮ್ಮ ಸಿಸ್ಟಮ್ ಅಲ್ಲೂ ಹಿಂಗೆ ಆಗತ್ತೆ. Sometimes your own body parts will not work or will give you some of the problems because you do not have the knowledge to utilize your own power, to utilize your own existence. ನಿಮ್ಗೆ ನಿಮ್ಮ ಈ ಲೇಯರ್ಸ್ಗಳಿಗೆ ಎಷ್ಟೊಂದು ಶಕ್ತಿ ಇದೆ, ಅದ್ರಲ್ಲಿ ಏನೇನು ಬಳಸ್ಕೊಳ್ಬಹುದು ಅನ್ನೋದೇ ಗೊತ್ತಿಲ್ಲ. ನೋಡಿ, ನೀವು ಒಂದು ಆಂಡ್ರಾಯ್ಡ್ ಫೋನನ್ನ ಫಸ್ಟ್ ಬಳಸಿದಾಗ ಲ್ಯಾಂಡ್ಲೈನ್ ತರನೇ ಉಪಯೋಗಿಸ್ತಿದ್ವಿ ಅಲ್ವಾ? ರಿಮೆಂಬರ್, ಈಗಿನ ಮಕ್ಕಳಲ್ಲ ನಾವೆಲ್ಲ ನಮಗೆ ಫಸ್ಟ್ ಮೊಬೈಲ್ ಸಿಕ್ಕಿದಾಗ, ಬಿಕಾಸ್ ಈವನ್ ದೋ ಇಟ್ ಹ್ಯಾಡ್ ಆಲ್ ದ ಪಾಸಿಬಿಲಿಟೀಸ್, ಬಟ್ ವಿ ಡಿಡ್ ನಾಟ್ ಹ್ಯಾವ್ ದ ನಾಲೆಜ್ ಟು ಯೂಸ್ ದಿಸ್ ವೆನ್ ವಿ ವರ್ ಸ್ಟೂಡೆಂಟ್. Like how many days you used Google or YouTube to search? We did not know that this option existed and we can make use of it, alva?
ಗೊತ್ತಿರ್ಲಿಲ್ಲ. ನಾವು ಸೀನಿಯರ್ ನೋಟ್ಸು, ಇನ್ನೊಬ್ರು ನೋಟ್ಸು, ಮತ್ತೊಬ್ರು ನೋಟ್ಸು, ಗೋಳಾಡಿದ್ದು. ಈಗಿನ ಮಕ್ಕಳಿಗೆ ಒನ್ ವರ್ಡ್, ಒನ್ ಸರ್ಚ್ ಅಂಡ್ ಯು ವಿಲ್ ಗೆಟ್ 1000 lectures ಅಬೌಟ್ ದ ಸೇಮ್ ಟಾಪಿಕ್ ಅಲ್ವಾ? ಪಾಸಿಬಿಲಿಟೀಸ್, ಅಷ್ಟು ಪಾಸಿಬಿಲಿಟೀಸ್ ನಮಗೆ ಇತ್ತು ಅಂತ ನಮ್ಗೆ ಎಲ್ಲಿ ಗೊತ್ತಿತ್ತು? ಒಂದು ಫೋನಲ್ಲಿ ಇದ್ರು ಆಂಡ್ರಾಯ್ಡ್ ಫೋನಲ್ಲಿ ಇಷ್ಟು ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಆದ್ರೆ ಅದು ಗೊತ್ತಾದಾಗ ಈಗಿನ ಮಕ್ಕಳು ಹೇಗನ್ನು ಉಪಯೋಗಿಸ್ತಿದ್ದಾರೆ ನೀವು ನೋಡ್ತಿದ್ದೀರಾ. ಅದೇ ತರ ಜ್ಞಾನ, ಇಟ್ಸ್ ಅಬೌಟ್ ಯುವರ್ ಓನ್ ಎಕ್ಸಿಸ್ಟೆನ್ಸ್. ನಿಮ್ಮ ಇಡೀ ಅಸ್ತಿತ್ವಕ್ಕೆ ತುಂಬಾ ಪವರ್ ಇದೆ, ಆದ್ರೆ ನಮಗ್ ಗೊತ್ತಿಲ್ಲ. ಆಂಜನೇಯನಿಗೆ ಹಾರೋದು ಗೊತ್ತಿಲ್ಲ ಅಂತ ಕಥೆಯಲ್ಲಿ ಓದಿದ್ರಲ್ಲ, ದಟ್ಸ್ ನಾಟ್ ದಟ್ ಆಂಜನೇಯ ಡಿಡ್ ನಾಟ್ ನೋ ಅಂತಂದ್ರೆ ಅದು ಸುಮ್ಮನೆ ಕಥೆ ಅಲ್ಲ. ದಟ್ ಇಸ್ ನಾಟ್ ಜಸ್ಟ್ ಸ್ಟೋರಿ. ಹಿಯರ್ ಆಂಜನೇಯ ಆರ್ ದಟ್ ignorance of Anjaneya in the story represents your silent Jnanamaya Kosha. We all represent the same Anjaneya. We are not utilizing our own Jnanamaya Kosha to live this life. ಈ ಬದುಕದಕ್ಕೆ if you utilize your Jnanamaya Kosha, you don't need doctors. ನಿಮಗೆ ನಾವು ಯಾರು ಬೇಕಾಗಲ್ಲ. You can correct and heal yourself if you learn to utilize your own ಜ್ಞಾನಮಯ ಕೋಶ. ಗೊತ್ತಾಯ್ತಾ? ನಿಮ್ಗೆ ಡಾಕ್ಟರ್ಸೇ ಬೇಕಾಗಲ್ಲ. ಯಾಕಂದ್ರೆ ಬದುಕಲ್ ಬರೋ ಪ್ರತಿಯೊಂದು ಹಂತಕ್ಕೂ ಓಕೆ ಇದನ್ನ ಕಲ್ತ್ಕೊಂಡ್ರೆ ಎಲ್ಲ ಸರಿ ಹೋಗತ್ತೆ ಒಂದು ಅರ್ಥ ಆದ್ರೆ ಆ ಟೈಮಿಗೆ. ನಾವಾದ್ರೆ ಈಗ ನೋಡಿ, ಒಂದು ಟಿವಿ ನೋಡು ಅಂತ ನಾನೆಲ್ಲೋ ಹೋಗ್ಬಿಟ್ಟೆ, ನೀವು ನೋಡ್ತಾ ಇರಿ ನಾನು ಬರ್ತೀನಿ ಅಂದ್ರೆ ಓಕೆ ನಾನು ಕಲ್ತ್ಕೊಳ್ಳೋಣ, ಯಾರಿಗಾದ್ರೂ ಕೇಳೋಣ ಇದು ಹೇಗೆ ಹಚ್ಚೋದು, ಇದನ್ನ ಹೇಳ್ಕೊಡಿ, ಹೇಳಿ ಕೇಳಿ ಕಲ್ತು ಅದನ್ನ ಹಚ್ಚಿದ್ರೆ ಅವ್ರು ಆರಾಮ್ ನೋಡ್ತಾ ಕೂತಿರ್ತಾರೆ. ಬಟ್ ಆ ಮೊಮೆಂಟ್ ಅಲ್ಲಿ ನಾವ್ ಅದನ್ನ ಮಾಡೋಕ್ಕಿಂತ ಜಾಸ್ತಿ ಪ್ಯಾನಿಕ್ ಆಗ್ತೀವಿ. ಏನ್ ಮಾಡೋದು ಏನೋ ಹೇಳಿದ್ರು, ಏನೋ ನೋಡು ಇಲ್ಲಿ ಹಚ್ಚಿಟ್ಕೊ ಅಂದ್ರು, ಡಾಕ್ಟ್ರು ಹೋಗ್ಬಿಟ್ರು, ನಂಗೆ ಗೊತ್ತಿಲ್ಲ, ನಾನು ಏನ್ ಮಾಡ್ಲಿ, ಇದನ್ನ ಹೆಂಗ್ ನೋಡೋದು, ಇದೆಲ್ಲ ಆನ್ ಆಗುತ್ತೆ, ಇದೇನ್ ಮಾಡೋದು, ಇದೇನಿದು ಏನು ಗೊತ್ತಿಲ್ಲ, ಹೆಂಗ್ ಯೂಸ್ ಮಾಡೋದು. ಆ ಕ್ಷಣದಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಕಲಿಯೋ ಪ್ರಯತ್ನಕ್ಕಿಂತ ಪ್ಯಾನಿಕ್ ಆಗಿ ಒದ್ದಾಡೋ ಪ್ರಯತ್ನ ಜಾಸ್ತಿ ಆಗತ್ತೆ. ಸೊ ದ ಮೊಮೆಂಟ್ ವೆನ್ ಯು ರಿಯಲೈಸ್ ದಟ್ ಯು ಡೋಂಟ್ ನೋ ಸಮಥಿಂಗ್, rather than putting your effort to learn and understand, what you do, you become panic, you become restless, or you lose your self-esteem. You doubt yourself that I'm not good enough to manage this. No, it is just that you need to learn something new. Same thing applies to your life. When the life is giving you some new challenge, when the life is giving you some new exam, it is not a reason to become panic. It's a reason to explore new possibilities. Okay, let me learn this. I have a new challenge. Let me ask someone if he knows something. Let me try to update myself. ನಾನು ಇದನ್ನ ಕಲಿತು ನನ್ನನ್ನು ನಾನು ಇನ್ನ ಅಪ್ಲಿಫ್ಟ್ ಮಾಡ್ಕೊಳ್ಬೇಕು. ನಾನು ಇದೊಂದು ಇಷ್ಟು ಇಡೀ ಜೀವನದಲ್ಲಿ ನೋಡಿದೆ, ಅಯ್ಯೋ ದೇವ್ರೆ ಎಂತ ಕಷ್ಟ ಕೊಟ್ಯಪ್ಪ. No. You need to say, okay, now I have the new possibility to learn something new. What I have never done till date in my life. ನನ್ನ ಜೀವನದಲ್ಲಿ ಇಲ್ಲಿವರೆ ನಾನು ಕಲಿದೇ ಇರೋ ಒಂದು ಅಧ್ಯಾಯನ ಈಗ ಕಲಿತಿದ್ದೀನಿ. ಅದು ಕೆಲವರಿಗೆ ರೋಗದ ರೂಪದಲ್ಲಿ ಬರ್ಬೋದು, ಕೆಲವರಿಗೆ ಭಾವನೆಗಳ ರೂಪದಲ್ಲಿ ಬರ್ಬೋದು, ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ಬರ್ಬೋದು, ಒಬ್ಬೊಬ್ರಿಗೆ ಒಂದೊಂದು ವಿಷಯದಲ್ಲಿ ಬರ್ಬೋದು. ಬಟ್ ಎವ್ರಿ ಸಿಂಗಲ್ ಥಿಂಗ್ ನಿಮ್ಗೆ ಏನ್ ಮಾಡ್ತಿದೆ, ಹೊಸ ಪಾಠವನ್ನ ಕಲಿಸ್ತಾ ಇದೆ. ದ್ಯಾಟ್ ಇಫ್ ಯು ಅಂಡರ್ಸ್ಟ್ಯಾಂಡ್, ಯು ಡೋಂಟ್ ನೀಡ್ ಡಾಕ್ಟರ್ಸ್. ನೀವು ಇದಕ್ಕೆ ಅರ್ಥ ಆಗ್ಬಿಟ್ರೆ ನಿಮ್ಗೆ ಡಾಕ್ಟರ್ಸ್ ಬೇಕಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಏನೇ ಆಗ್ತಾ ಇದ್ರು ಅದನ್ನ ಪ್ರತಿಯೊಂದನ್ನು ಒಂದು ಪಾಠ ಅಂತ ಕಲಿತು, ಆ ಪಾಠ ಕಲಿಯೋದು ಹೇಗೆ ಅಂತ ಸಹಾಯ ಮಾಡಕ್ಕೆ ನಿಮ್ಗೆ ಆಯುರ್ವೇದ ಡಾಕ್ಟರ್ ಸಾಕಾಗತ್ತೆ. ಒಂದ್ಸತಿ ಬಂದು ಓಕೆ ನೀವು ಹಿಂಗ ಆಗ್ತಿದೆ, ಇಷ್ಟಿಷ್ಟು ಕಲ್ತು ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೆ ಮನ್ಸು ಬಿಡೋದಿಲ್ಲ. ಅದನ್ನ ಇಷ್ಟು ಸುಲಭಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ ಮನ್ಸು ಬಿಡೋದಿಲ್ಲ. ಯೋರ್ ಇಮೋಷನ್ಸ್ ವಿಲ್ ವರ್ಕ್ ಲೈಕ್ ದ ಓಷನ್ ವೇವ್ಸ್. ಈವನ್ ದೋ ಇಟ್ ಲುಕ್ಸ್ ವೆರಿ ಸಿಂಪಲ್, ಜ್ಞಾನಮಯ ಕೋಶ, practically it is not that simple because of your ಮನೋಮಯ ಕೋಶ. ನಿಮ್ಮ ಮನಸ್ಸಿನ ಕೋಶ, ಮನಸ್ಸು ಏನ್ ಮಾಡ್ತಿರತ್ತೆ, ಮತ್ತೆ ನಿಮ್ಮನ್ನ ಜ್ಞಾನದಿಂದ ದೂರಕ್ಕೆ ತಳ್ತಿರತ್ತೆ. This ಮನೋಮಯ ಕೋಶ, this ocean waves will always push you towards your body. ನಿಮ್ಮನ್ನ ದೇಹದ ಕಡೆಗೆ ತಳ್ತಾ ಇರತ್ತೆ. ಹಾಗಾಗಿ ನಿಮ್ಗೆ ಜ್ಞಾನದ ಕಡೆ ಹೋಗಕ್ ಅದ್ ಬಿಡೋದಿಲ್ಲ. And then lastly there is something called as ಆನಂದಮಯ ಕೋಶ, blissful state. Blissful state is not the dependent happiness. For example, ಈಗ ನನಗೆ ಒಂದು ಫುಡ್ ಇಷ್ಟ, ಈ ಫುಡ್ ನೀವು ಕೊಟ್ಟರೆ ನಂಗೆ ಖುಷಿ ಆಗತ್ತೆ. ದಟ್ ಈಸ್ ಡಿಪೆಂಡೆನ್ಸಿ. ಆ ಖುಷಿ ಅನ್ನೋದು ಈ ಫುಡ್ಡಿನ ಮೇಲೆ ಡಿಪೆಂಡ್ ಆಗಿದೆ.
ನನಗೆ ಇವರೆಲ್ಲ ಇಷ್ಟ, ಇವ್ರ ಜೊತೆ ನಾನಿದ್ರೆ ಖುಷಿಯಿಂದ ಇರ್ತೀನಿ, ಅದು ಆನಂದಮಯ ಕೋಶ ಅಲ್ಲ, ಅದು ಸಂತೋಷ. ಅದೇನ್ ಹೇಳಿ? ಇಫ್ ಯುವರ್ ಹ್ಯಾಪಿನೆಸ್ ಇಸ್ ಡಿಪೆಂಡಿಂಗ್ ಆನ್ ಸಮಥಿಂಗ್, that is happiness, that is not blissful state. There is difference between blissful state and ಸಂತೋಷ or happiness. ಸಂತೋಷ ಮತ್ತು ಆನಂದ, ಇದು ಸಂತೋಷಮಯ ಕೋಶ ಅಲ್ಲ, ಇದೇನಿದು? ಆನಂದಮಯ ಕೋಶ. ವಾಟ್ ಇಸ್ ದ ಡಿಫರೆನ್ಸ್? ಆನಂದ is like the water stream beneath the ground level. When you dig for the borewell ಅಥವಾ ಬಾವಿ ತೋಡೋದಕ್ಕೆ ಎಲ್ಲಿಂದ ನೀರು ಸಿಗತ್ತೆ? ನೀರಿನ ವರ್ತಿಗೆ ಎಲ್ಲಿಂದ ಸಿಗತ್ತೆ? ಆಳದಲ್ಲಿರುತ್ತೆ ಅಲ್ವಾ? ಅದನ್ನ ಅಗದು 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 ಮಾಡಿದಾಗ ನಿಮಗೆ ಕಾಣತ್ತೆ, ಆಳದಲ್ಲಿ ಇರುತ್ತೆ. ನೀವು ಬಾವಿ ತೋಡೋ ಮೊದಲು, ನೀವು ಬೋರ್ವೆಲ್ ತೆಗಿಯೋ ಮೊದಲು ನೀರಲ್ಲಿ ಇರುತ್ತೆ ಅಲ್ವಾ? ಆದ್ರೆ ನಿಮಗೆ ಕಾಣಿಸ್ತಾ ಇರಲ್ಲ, ನಿಮಗೆ ಬಳಕೆಗೆ ಸಿಕ್ಕಿರೋದಿಲ್ಲ. ಬಟ್ ಯಾವಾಗ ನೀವು ಅದನ್ನ ಅಗದು ಬಾವಿಯನ್ನ ರೆಡಿ ಮಾಡ್ತೀರಾ, ಅಗಿತಾ ಅಗಿತಾ ಕೆಳಗೆ ಹೋಗ್ತೀರಾ, ಆವಾಗ ನಿಮ್ಗೆ ಆ ನೀರು ಸಿಗತ್ತೆ, ಬಳಕೆಗೆ ಸಿಗತ್ತೆ. ಬಟ್ ಅದು ಸದಾ ಇರುತ್ತೆ ಅಲ್ವಾ? ಬಾವಿ ತೋಡೋದು ಯಾಕೆ ಹೇಳಿ? ಅದು 365 ದಿನಾನು ನಿಮಗೆ ನೀರು ಕೊಡ್ತಾ ಇರುತ್ತೆ. ಮಳೆ ಆದ್ರೆ ಬಂದ್ ಹೋಗತ್ತೆ, ಬಾವಿ ನೀರಾದ್ರೆ ಸದಾ ಕಾಲ ಇರುತ್ತೆ. ಹಾಗೆ ಸಂತೋಷ ಅನ್ನೋದು ಮಳೆ ಇದ್ದ ಹಾಗೆ. ಸಂತೋಷ ಆರ್ ಹ್ಯಾಪಿನೆಸ್ ಇಸ್ ಲೈಕ್ ದ ರೇನ್, ಇಟ್ ಕಮ್ಸ್ ಅಂಡ್ ಗೋಸ್. ಇಟ್ ಕಮ್ಸ್ ಫಾರ್ ಅ ರೀಸನ್, ನೆಕ್ಸ್ಟ್ ಡೇ ಯು ಡೋಂಟ್ ಗೆಟ್ ದಟ್ and that's gone. But happiness is like that, santosha, and ananda is like the well water, the stream beneath this ground, which always there, yavaglu ide alli. That is like no matter ಅಲ್ಲಿ ನಿಮಗೆ ಬೇಕಾದ ಫುಡ್ ಸಿಕ್ಕಿದ್ಯೋ ಸಿಕ್ಕಿಲ್ವೋ, ನಿಮಗೆ ಬೇಕಾದ ವ್ಯಕ್ತಿಗಳು ನಿಮ್ ಜೊತೆ ಇದಾರೋ ಇಲ್ವೋ, ವಾಟ್ ಎವರ್ ಇಟ್ ಇಸ್, ದಟ್ ಆನಂದ ಈಸ್ ಆಲ್ವೇಸ್ ದೇರ್. ಆದ್ರೆ ಅದು ಸಿಗ್ಬೇಕಂದಾಗ ನಾವು ಅಷ್ಟು ಬಾವಿ ತೋಡ್ಬೇಕು, ಅಷ್ಟು ಪರಿಶ್ರಮ ಪಡ್ಬೇಕು. ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್. ದಿಸ್ ಜ್ಞಾನ, ದ ಎಫರ್ಟ್ ಆಫ್ ಜ್ಞಾನ, ಬೀಯಿಂಗ್ ಇನ್ ದ ಮೊಮೆಂಟ್, ಬೀಯಿಂಗ್ ಇನ್ ದಿಸ್ ಪ್ರೆಸೆಂಟ್ ಮೊಮೆಂಟ್ ಫಾರ್ ಎವ್ರಿ ಸಿಂಗಲ್ ಮೊಮೆಂಟ್, ದಟ್ ಇಸ್ ಲೈಕ್ ಡಿಗಿಂಗ್ ದ ವೆಲ್ ಅಲ್ವಾ? ವಾಟ್ ಹ್ಯಾಪನ್ಸ್ ಇಫ್ ಯು ಡೂ ಇಟ್ ಲೈಕ್ ಟುಡೇ ಐ ವಿಲ್ ಪ್ಲಾನ್ ಹಿಯರ್, ಟುಮಾರೋ ಐ ವಿಲ್ ಡೂ ಇಟ್ ಹಿಯರ್, ಡೇ ಆಫ್ಟರ್ ಟುಮಾರೋ ಐ ವಿಲ್ ಪುಟ್ ಮೈ ಎಫರ್ಟ್ ಸಮ್ವೇರ್ ಎಲ್ಸ್. ಡೂ ಯು ಥಿಂಕ್ ದಟ್ ಐ ವಿಲ್ ಗೆಟ್ ದ ವಾಟರ್? ನೋ. ಬಾವಿ ತೋಡೋದು, ಒಂದಿನ ಇಲ್ಲಿ ಗುಂಡಿ ತೋಡ್ದೆ, ನಾಳೆ ಬೆಂಗಳೂರಲ್ಲಿದ್ದೆ, ಬೆಂಗಳೂರಲ್ಲಿ ಗುಂಡಿ ತೋಡ್ದೆ, ನಾಡ್ದು ಇನ್ನೊಂದ್ ಕಡೆ ತೋಡ್ದೆ, ಹಿಂಗೆ ಮಾಡ್ತಾ ಮಾಡ್ತಾ 1 ವರ್ಷ ತೋಡ್ತೀನಿ. ಅಂಡ್ ದೆನ್ ಐ ವಿಲ್ ಟೆಲ್, ಓ ದೇವರೇ, 1 ವರ್ಷದಿಂದ ಬಾವಿ ತೋಡ್ತಿದ್ದೀನಿ, ನೀರೇ ಬಂದಿಲ್ಲ. ಆದ್ರೆ ಬಾವಿ ಎಲ್ಲೆಲ್ಲೋ ತೋಡ್ತಿದ್ದೀನಿ, ಒಂದೇ ಜಾಗದಲ್ಲಿ ಮಾಡ್ತಾ ಇಲ್ಲ. ಹಾಗೆ ನಾವು ನಮ್ಮ ಜ್ಞಾನಮಯ ಕೋಶವನ್ನ ಪ್ರತಿನಿತ್ಯ ಅದನ್ನ ಇನ್ನಷ್ಟು ಆಳಕ್ಕೆ ತಗೊಂಡು ಹೋಗೋದು ಹೇಗೆ? ಸಿಂಪಲ್. Be in the present moment. Right now you are sitting and listening to me. Just try to be here in this moment. Don't think about tomorrow treatment. Don't think about the dinner. Don't think about anything else. Just be here and listen to me. That is ಜ್ಞಾನ. ಆದ್ರೆ ನಾವು ಹಂಗಲ್ಲ, ಸ್ನಾನ ಮಾಡ್ತಿರ್ತೀವಿ, ಸ್ನಾನದ ನಂತರದ ಕೆಲಸ, ಆ ಕೆಲಸ ಈಗ ಅದು ಬೇರೆ ಕೆಲಸ ಮಾಡ್ತಿರ್ತೀನಿ, ಬೇಗ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗ್ಬೇಕು, ಬೇಗ ಕೆಲಸ ಮುಗಿಸಿ ಸ್ನಾನ. Like when you're working, you are thinking about the bath. And when you are taking the bath, you are thinking about the next work. When you are doing something, you are thinking, oh, first I need to finish and go to sleep. But when you go to sleep, you plan for tomorrow morning. Alva? So every single moment, either you are thinking about the past or you are thinking about the future. You are not living this moment. That means you are literally killing this moment. You are killing yourself. ನಿಮ್ಮನ್ನ ನೀವೇ ಕೊಂದುಕೊಳ್ತಾ ಇದ್ದೀರಾ. ಬಿಕಾಸ್ ಪ್ರಾಣ ಸ್ಟೇಸ್ ಇನ್ ದಿಸ್ ಮೊಮೆಂಟ್, ನಾಟ್ ಇನ್ ಫ್ಯೂಚರ್, ನಾಟ್ ಇನ್ ಪಾಸ್ಟ್. ಪ್ರಾಣಮಯ ಕೋಶ ಪ್ರೆಸೆಂಟ್ ಅಲ್ಲಿ ಮಾತ್ರ ಇರೋದು. ಪ್ರಾಣ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಫ್ಯೂಚರ್ ಆರ್ ಪಾಸ್ಟ್. ಪ್ರಾಣ ಚೈತನ್ಯ ಈ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಮಾತ್ರ ಇರೋದು. ಸೊ ಎವ್ರಿ ಸಿಂಗಲ್ ಟೈಮ್ ವೆನ್ ಯು ಆರ್ ರಿಮೆಂಬರಿಂಗ್ ಸಮಥಿಂಗ್ ಫ್ರಮ್ ಯೋರ್ ಪಾಸ್ಟ್ ಆರ್ ಥಿಂಕಿಂಗ್ ಸಮಥಿಂಗ್ ಅಬೌಟ್ ಯೋರ್ ಫ್ಯೂಚರ್, you are killing your own existence of prana. That's how the prana chaitanya imbalance begin. Initially it begins like this. ಯಾಕಂದ್ರೆ ಪ್ರತಿ ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸತಿ ಆದ್ರೆ ಅಷ್ಟೇ, ದಿನ ಬೆಳಗಾದ್ರೆ ಅದೇ ಕತೆ. ದಿನ ಬೆಳಗಾದ್ರೆ you think about some past trauma or think about something in the future. What happens? Short circuit, electricity short circuit ಆಗತ್ತೆ, ಪ್ರಾಣ ಚೈತನ್ಯ ಹಾಳಾಗತ್ತೆ, ಡಿಸ್ಟರ್ಬ್ ಆಗತ್ತೆ. ಆಗ ನಿಮ್ಮ ಫಿಸಿಕಲ್ ಬಾಡಿಯಲ್ಲಿ ಸಿಂಪ್ಟಮ್ಸ್ ಬರುತ್ತೆ.
ಆಗ when there is no electricity it will not work ಅಲ್ವಾ. Same way when there is disturbed prana chaitanya in your body, your physical body will show some symptoms. ಅರ್ಥ ಆಯ್ತಾ? ಸೊ ವೆನ್ ಐ ಮೀನ್ ದಿಸ್ ಕೋಶ ಕ್ಲೆನ್ಸಿಂಗ್ ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ವಿತ್ ಆಲ್ ದೀಸ್ ಲೇಯರ್ಸ್ ಆಫ್ ಆಯುರ್ವೇದ. ಆಯುರ್ವೇದ ಅಂತ ಬಂದಾಗ ಅಲ್ಲಿ ಸತ್ವಾವಜಯ ಆಗಬೇಕು, ನಿಮ್ಮ ಸತ್ವ ಹೆಚ್ಚಾಗಬೇಕು, ತಾಮಸಿಕ ರಾಜಸಿಕ ಗುಣ ಕಮ್ಮಿ ಆಗ್ಬೇಕು. ಹಾಗಾಗಿ ಚಪ್ಪೆ ಊಟ, ಚಪ್ಪೆ ಇದೆಲ್ಲ ಯಾಕೆ? ಟು ಎನ್ಹ್ಯಾನ್ಸ್ ಯುವರ್ ಸತ್ವ. ನೋ ಮಸಾಲ, ನೋ ಫ್ರೈಡ್ ಐಟಮ್ಸ್, ನೋ ಟೇಸ್ಟಿ ಸ್ಪೈಸಿ ಫುಡ್. ಯಾಕೆ? ಟು ಎನ್ಹ್ಯಾನ್ಸ್ ಯುವರ್ ಸತ್ವ. ನೋ ರೋಟೀಸ್, ನಥಿಂಗ್. ನೋ ಬಟರ್ ನಾನ್, ನೋ ಕುಲ್ಚಾ, ನಥಿಂಗ್. ಯಾಕೆ ಅಂದರೆ ಅಲ್ಲಿ ಸತ್ವವನ್ನು ಹೆಚ್ಚಿಸುವ ಕೆಲಸ ಆಗಬೇಕು. ಆ್ಯಂಡ್ ದೆನ್ ಯುಕ್ತಿ ವ್ಯಾಪಾಶ್ರಯ. ದ ಡಾಕ್ಟರ್ examines and decides that what herb should be utilized for your therapy. Because ಆ ಥೆರಪಿ ಅನ್ನುವಂಥದ್ದು ಬರೀ ನಿಮ್ಮ ದೇಹಕ್ಕಷ್ಟೇ ಅಲ್ಲ, ಇಟ್ ಹ್ಯಾಸ್ ಟು ಬಿ ಪ್ಲ್ಯಾನ್ಡ್ ಫಾರ್ ಆಲ್ ದ 5 layers. ಗೊತ್ತಾಯ್ತಾ? ಸೊ ಒಂದೇನೆ ನೋಡಿ, ಪಾತ್ರೆ ತೊಳೆಯೋ ಕೆಲಸನೇ ಸುಮ್ಮನೆ ಮೇಲಿಂದ ಮೇಲೇನೂ ತೊಳಿಬೋದು, ಒಳಗಡೆ ಡೀಪ್ ಕ್ಲಿನ್ಸಿಂಗು ಮಾಡ್ಬೋದು. ಮನೆ ಕ್ಲೀನ್ ಅಂತ ಬಂದಾಗ ಯು ಕ್ಯಾನ್ ಕ್ಲೀನ್ ಇಟ್ ಐದರ್ ಫ್ರಮ್ ಔಟ್ಸೈಡ್ ಆರ್ ಯು ಕ್ಯಾನ್ ಕ್ಲೀನ್ ಇಟ್ ಇನ್ಸೈಡ್ ದ ಡೀಪ್ ಕ್ಲೀನಿಂಗ್. ದರ್ ಇಸ್ ಅ ಡಿಫ್ರೆನ್ಸ್ ಅಲ್ವಾ? ಹಾಗೆ ಪಂಚಕರ್ಮ ನೀವು ಬರೀ ಹೀಗೇನೂ ಮಾಡಿ ಮುಗಿಸ್ಕೊಳ್ಬೋದು, ಒಳಗಡೆಯಿಂದ ಡೀಪ್ ಕ್ಲೀನಿಂಗು ಮಾಡ್ಬೋದು. ಸೊ ವಿಚ್ ಕ್ಲೆನ್ಸಿಂಗ್ ಯು ವಾಂಟ್ ನೌ ಇನ್ ಪಂಚಕರ್ಮ? ಯು ವಾಂಟ್ ಮೀ ಟು ವಾಶ್ ಲೈಕ್ ದಿಸ್? ನೋ, ಯು ನೀಡ್ ಡೀಪ್ ಕ್ಲೆನ್ಸಿಂಗ್ ಅಲ್ವಾ? ಡೀಪ್ ಕ್ಲೆನ್ಸಿಂಗ್ ಬೇಕು ಅಂತಂದಾಗ ಯು ನೀಡ್ ಟು ಲೆಟ್ ಅಸ್ ಓಪನ್ ಆಲ್ ದಿಸ್ 5 layers ಆಫ್ ಯುವರ್ ಓನ್ ಎಕ್ಸಿಸ್ಟೆನ್ಸ್ and be in the present moment. When something is cleaning inside, don't think about the future, don't think about what will happen after I go back. No, you be in this moment, what is happening right now. Feel your deha, the body, feel your prana chaitanya, feel that energy, electricity which is there inside. Feel your emotions. All emotions are okay, emotions are not bad, but how you process that emotion, that is very important. Emotions ಕೆಟ್ಟದ್ದಲ್ಲ, ಅಳು ಬರೋದು ಕೆಟ್ಟದ್ದಲ್ಲ, ಕೋಪ ಬರೋದು ಕೆಟ್ಟದ್ದಲ್ಲ, ಬೇಜಾರು ಬರೋದು ಕೆಟ್ಟದ್ದಲ್ಲ. ಆದ್ರೆ ಆ ಬಂದಿದೆ, ನಂಗೆ ಕೋಪ ಬರ್ತಿದೆ ಅಂದಾಗ ನಿಮ್ಮ ಜ್ಞಾನ ಅಲ್ಲಿ ಕೆಲಸ ಮಾಡಬೇಕು. ಯಾಕೆ ಕೋಪ ಬರ್ತಿದೆ ನನಗೆ? ಮಗು ಮೇಲೆ ಕೋಪ ಬರ್ತಿದೆ, ಯಾಕೆ ಕೋಪ ಬರ್ತಿದೆ? ನಾನು ಹೇಳಿದ ಮಾತು ಕೇಳ್ತಾ ಇಲ್ವಲ್ಲ ಅಂತ. ಸೊ ಅಲ್ಲಿ ನಾನು ಅಡ್ರೆಸ್ ಮಾಡ್ತಾ ಇರೋದು, ಓಕೆ ಇವ್ನು ನನ್ನ ಮಾತು ಕೇಳ್ತಾ ಇಲ್ಲ, ನನಗೆ ಕೋಪ ಬರ್ತಿದೆ. ಯಾಕೆ ಅವ್ನು ನನ್ನ ಮಾತು ಯಾಕೆ ಕೇಳಬೇಕು? ಯಾಕೆ ನನ್ನ ಮಾತು ಕೇಳ್ಬೇಕು ಅವನು? ಅದನ್ನ ಕೇಳಿದ್ರೆ ಅವನಿಗೆ ಒಳ್ಳೇದಾಗತ್ತೆ. ಓಕೆ, ಸೊ ಅವನಿಗೆ ಒಳ್ಳೇದಾಗ್ಬೇಕಂತ ನಾನೇನೋ ಹೇಳಿದ್ದೀನಿ, ಬಟ್ ಅವನು ಅದನ್ನ ಕೇಳ್ತಾ ಇಲ್ಲ, ಸೊ ನಂಗೆ ಕೋಪ ಬಂದಿದೆ. ಅಲ್ಟಿಮೇಟ್ಲಿ ಇಲ್ಲೇನಂತಂದ್ರೆ ಅವನಿಗೆ ಒಳ್ಳೇದಾಗ್ಬೇಕಂತ ನನ್ನ ಇಂಟೆನ್ಷನ್ ಇದೆ, ಬಟ್ ಅದು ಅವನಿಗೆ ಅರ್ಥ ಆಗ್ತಿಲ್ಲ, ಸೊ ನಂಗೆ ಕೋಪ ಬಂದಿದೆ. ಆವಾಗ ಆರಾಮಾಗಿ ಕೂತ್ಕೊಂಡು, ನೋಡು ಪುಟ್ಟ, ನೀನ್ ಇದು ಮಾಡಿದ್ರು ಅಡ್ಡಿಲ್ಲ, ಬಿಟ್ರು ಅಡ್ಡಿಲ್ಲ, ಆದ್ರೆ ನನ್ನ ಇಂಟೆನ್ಷನ್ ಇರೋದಷ್ಟೇ ನಿನಗೆ ಒಳ್ಳೇದಾಗ್ಬೇಕಂತ. ನೀನ್ ಇದು ಮಾಡಿದ್ರೆ ಹಿಂಗಿಂಗ್ ಆಗತ್ತೆ, ಮಾಡಿಲ್ಲ ಅಂದ್ರೆ ಈ ತರ ತೊಂದರೆ ಆಗತ್ತೆ, ನೋಡಪ್ಪ ಅಂತ ಹೇಳ್ಬಿಟ್ರೆ ದರ್ ಆರ್ ಹೈ ಚಾನ್ಸಸ್ ಮಗು ಅರ್ಥ ಮಾಡ್ಕೊಳತ್ತೆ. ಬಟ್ ಆ ಕ್ಷಣದಲ್ಲಿ ನಾವೇನ್ ಮಾಡ್ತೀವಿ? ಕೋಪ ಬಂದ್ರೆ ಹೊಡಿಯೋದು, ಬಡಿಯೋದು, ಕಿರ್ಚಾಡೋದು, ಬಿಸಾಕೋದು. ಅಬ್ಬಬ್ಬಬ್ಬ, ಇದು ತಪ್ಪು ಅಂತ. ದ ವೇ ಯು ರಿಯಾಕ್ಟ್ ಟು ಯೋರ್ ಇಮೋಷನ್ಸ್ ಆರ್ ನಾಟ್ ಓಕೆ. ಇಮೋಷನ್ಸ್ ಆರ್ ಓಕೆ. You need to observe your emotion, what I am feeling and how I need to process these emotions. That is very important. Emotions are not bad. ನೀವೆಲ್ಲ ಇಮೋಷನ್ ಅನ್ನ ಸಪ್ರೆಸ್ ಮಾಡಿ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. You need not suppress your emotions. You need not control your emotions. But you should observe your emotions and process it in a graceful way. Whenever you feel frustrated, ask yourself that why I am feeling frustrated. Can you give me any one example where you feel frustration? Any one example? When the manager gives you some nasty comment or when he behaves very rudely, I feel frustration. Okay. Then rather than expressing it straight away, just ask yourself like why I am feeling frustration. Because you know that you have done your job, you have done your best, but he is not acknowledging it. And he is simply blaming for his inability, his incapability to manage the team, but he is scolding us for his incapability. So when you understand this, you will find the better way to express that emotions. Or sometimes that frustration is already gone because you think, okay, it is his incapability that he is shouting at us. It is not my fault because I know that I have done my best. Whatever I could do for this project, I have done.
That is one option. Other option where deep inside you know that you have not given your best. Deep inside you know that yes, I could have given, much better performance. Maybe I neglected, or maybe I have taken it too easily, too lightly. So I did not give my best. That's why he is scolding. Okay, then work on yourself. Give your best. Over. So whatever the way, when you feel frustration, when you observe and try to analyze your own emotion, you will have the solution. But that moment we don't do this. Right now we are calm and here आराम से हम अगर बैठे हैं तो ये सब आता है. लेकिन in that moment you forget, because in that moment either you are living in the past or in the future. That particular moment where you are feeling frustration, either you are thinking something about your past or you are thinking something for your future. You are not in the present moment. That's why you feel frustration. So ಪ್ರತಿ ಭಾವನೆಯನ್ನು ಕೂಡ ಬಂದ ತಕ್ಷಣ ಹತ್ತಿಕ್ಕೋ ಪ್ರಯತ್ನ ಬೇಡ. ಜಸ್ಟ್ ಟ್ರೈ ಟು ಅನಲೈಸ್ ಅಂಡ್ ಅಬ್ಸರ್ವ್ ಯುವರ್ ಇಮೋಷನ್. ಅದು ನಿಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ, ನಿಮ್ಮ ಇಡೀ ಕೋಶ ಕ್ಲೆನ್ಸಿಂಗ್, ನಿಮ್ಮ ಇಡೀ ಪಂಚಕರ್ಮ ಆಕ್ಚುಲ್ ಆಗಿ ಕರ್ಮ ಆಗ್ಬೇಕು ಅಂತಂದ್ರೆ, ಪ್ರಾಪರ್ ಆಗಿ ಪಂಚಕರ್ಮ ಆಗ್ಬೇಕಂತಂದ್ರೆ ಈ ತರ ಈ ಎಲ್ಲ ಲೇಯರ್ಸ್ ಅನ್ನ ಎವ್ರಿ ಸಿಂಗಲ್ ಮೊಮೆಂಟ್ ಯು ನೀಡ್ ಟು ಅಕ್ನಾಲೇಜ್ ಯುವರ್ ಲೇಯರ್ಸ್. ಒಂದು ಕಂಪನಿ ನಡೀತಿದೆ ಅಂತಂದ್ರೆ ದೇರ್ ಆರ್ ಡಿಫ್ರೆಂಟ್ ಕೆಟಗರೀಸ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಮ್ಯಾನೇಜಿಂಗ್ ದಟ್ ಕಂಪನಿ, ರೈಟ್? ಇಫ್ ಯು ಇಗ್ನೋರ್ ಎನಿ ಒನ್ ಡಿಪಾರ್ಟ್ಮೆಂಟ್, ಇಟ್ ವಿಲ್ ನಾಟ್ ರನ್ ಸ್ಮೂತ್ಲಿ ಅಲ್ವಾ? ಈಗ ಒಂದು ಇದಾದ್ಮೇಲೆ ಈಗ ಆಫೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಕಿಚನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಡಾಕ್ಟರ್ ಕನ್ಸಲ್ಟೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಥೆರಪಿಸ್ಟ್ಗಳದ್ದು ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ವಾ? ಇದರಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನು ಅಕ್ನಾಲೇಜ್ ಮಾಡ್ತಾ ಇದ್ರೆ ಅಷ್ಟೇ ಸರಿಯಾಗಿ ನಡೆಯುತ್ತೆ ಪ್ರೋಸೆಸ್, ಹೌದಾ? ಯಾವ್ದಾದ್ರು ಒಂದ್ ಡಿಪಾರ್ಟ್ಮೆಂಟ್ ನಾನು ಬಿಟ್ಬಿಟ್ರೆ ನಡೆಯಲ್ಲ ಸರಿಯಾಗಿ. ಹಾಗೇನೆ ಇಲ್ಲಿ ಇದರಲ್ಲಿ ನಿಮ್ಮ ಅಸ್ತಿತ್ವದಲ್ಲಿ ಏನಾಗ್ತಿದೆ, ಯು ಆರ್ ಓನ್ಲಿ ಅಕ್ನಾಲೇಜಿಂಗ್ ಯುವರ್ ಫಿಸಿಕಲ್ ಬಾಡಿ, at the most your emotions, nothing else. You are not addressing your prana chaitanya, jnanamaya kosha and anandamaya kosha. That's why it is in disturbed state currently. So ಪಂಚಕರ್ಮವನ್ನ ಸುಮ್ಮನೆ ಮೇಲಿಂದಾನು ತೊಳಿಬಹುದು. ಹೊಟ್ಟೆ ತೊಳೆದು 2 ಸತಿ ಬೇದಿ ಮಾಡಿ ಕಳಿಸ್ಬಿಟ್ರೆ ಪಂಚಕರ್ಮ ಅಂದ್ರೆ ಹೌದು, ಅದು ಪಂಚಕರ್ಮನೇ. That is only at the physical level. If you think that just cleansing your gut, making you omit something or making you pass, making you to go for toilet for some time will give you panchakarma, that is just like washing it only in the Annamaya Kosha. No, that's not what we are targeting. That is not the thing what we are working for. We are working for the deep cleansing, the panchakarma ಅಂತ ಬಂದಾಗ ಪಂಚಕೋಶಗಳ ಲೆವೆಲ್ ಅಲ್ಲಿ ಅದು ಕ್ಲೆನ್ಸಿಂಗ್ ಆಗ್ಬೇಕು. ಪ್ರತಿ ಔಷಧಿ ಅದಕ್ಕೋಸ್ಕರ ಟಾರ್ಗೆಟ್ ಆಗ್ಬೇಕು. ಗೊತ್ತಾಯ್ತಾ? ಗಾಟ್ ಇಟ್? ಸೊ ಈಗ ನಾಳೆ, ಎಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾಳೆ ವಿ ಹ್ಯಾವ್ ಗಾಟ್ ದಿಸ್ ಅಂಗಾರಕ ಸಂಕಷ್ಟಹರ ಚತುರ್ಥಿ. ವಾಟ್ ಈಸ್ ದಿಸ್ ಅಂಗಾರಕ ಸಂಕಷ್ಟಹರ ಚತುರ್ಥಿ? ಅಂಗಾರಕ ಮೀನ್ಸ್ ಮಂಗಳ. ಓಕೆ, Tuesday. When it comes on Tuesday, the Sankashtahara Chaturthi, when it comes on Tuesday, it's considered to be very auspicious. Alva? Angaraka Sankashtahara Chaturthi. Naale ide. Adu namma ee samatsarada very first Angaraka Sankashtahara Chaturthi. So, ee dinane tumba special. The day itself is very special. Really? Tokondogi. Angaraka Sankashtahara Chaturthi. Many will do fasting, different pujas and all these things, alva? This Sankashtahara Chaturthi ಏನೇನೋ ಮಾಡ್ತಿರಲ್ಲ, ಉಪವಾಸ ಮಾಡ್ತೀರಾ, ವ್ರತ ಮಾಡ್ತೀರಾ, ಬೇರೆ ಬೇರೆ ರೀತಿ ಪದ್ಧತಿಗಳಿದಾವೆ. ಸೊ ಈ ದಿನ ಯಾಕೆ ಇಷ್ಟು ಸ್ಪೆಷಲ್ ಅಂತಂದ್ರೆ, ನಿಮಗೆ ಗೊತ್ತಲ್ವಾ, ಇದು ಸೂರ್ಯನ ಸುತ್ತಲೂ ಭೂಮಿ, ಮತ್ತೆ ಇಲ್ಲೊಂದು ಚಂದ್ರ ಭೂಮಿ ಸುತ್ತಲೂ ತಿರುಗೋದು ಈ ಚಂದ್ರ. So sun, earth and the moon. So there is some connection between these movements. ಈಗ ಭೂಮಿ ತನ್ನ ಸುತ್ತಲೂ ತಾನು ತಿರುಗ್ತಾ ಇದೆ, ಜೊತೆಗೆ ಸೂರ್ಯನ ಸುತ್ತಲೂ ತಿರುಗ್ತಾ ಇದೆ. ತಾನು ಹೀಗೆ ತಿರುಗ್ತಾ ಸೂರ್ಯನ ಸುತ್ತಲೂ ತಿರುಗ್ತಾ ಇದೆ. ಅಂಡ್ ನಮ್ಮ ಸುತ್ತಲೂ, ಭೂಮಿ ಸುತ್ತಲೂ ಯಾರು ತಿರುಗ್ತಿದ್ದಾನೆ? ಚಂದ್ರ ತಿರುಗ್ತಾ ಇದ್ದಾನೆ. ಸೊ ಇದರಲ್ಲಿ ಒಂದಿಷ್ಟಲ್ಲಿ ಈಗ ನೋಡಿ, ನಾವೆಲ್ಲ ಈಗ ವಾಕಿಂಗ್ ಹೋಗ್ತಾ ಇದ್ದಾಗ ಕೆಲವೊಂದ್ಸತಿ ನಮ್ಮ
ಬೈ ಆಕ್ಸಿಡೆಂಟ್ಲಿ ಯು ಮೀಟ್ ಸಮ್ ಒನ್, ಆವಾಗ ನಿಮ್ ಕೆಲವೊಂದಿಷ್ಟು ಕೆಲಸ ಈಸಿ ಆಗತ್ತೆ. ನೀವು ಹೇಳ್ತೀರಲ್ವಾ, ಓ ನಿಮ್ಮನೆಗೆ ಬರೋಣ ಅಂತಿದ್ದೆ, ಇವತ್ತು ನೀವು ಇಲ್ಲೇ ಸಿಕ್ಬಿಟ್ರಿ, ನಂಗೆ ಈಸಿ ಆಯ್ತು, ಈ ಕೆಲಸ ಇಲ್ಲೇ ಮುಗಿದು ಹೋಯ್ತು ಅಲ್ವಾ. ಅಥವಾ ಒಂದೊಂದ್ಸತಿ ಒಬ್ರನ್ನ ನೋಡ್ತೀರಾ, ಏನೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರ್ತೀರಾ, ಅವ್ರು ಬಂದು ಆ ಕೆಲಸ ಎಲ್ಲ ಕೆಡಿಸ್ಬಿಡ್ತಾರೆ. ಈಸಿಯಾಗಿ ಮುಗ್ದೋಗ್ತಿತ್ತು, ಈ ಕೆಲಸ ಆಗೋಗ್ತಿತ್ತು ಅನ್ಕೊಂಡೆ, ಅಷ್ಟೊತ್ತಿಗೆ ಬಂದ ನೋಡು ಈ ಪುಣ್ಯಾತ್ಮ, ಎಲ್ಲ ಹಾಳಾಗೋಯ್ತು. ಆಗಿದೆ, ಈ ಅನುಭವ ಆಗಿದೆ ಅಲ್ವಾ, ಆಗಿದೆ ಅಲ್ವಾ. ಹಾಗೇನೆ ಈ ಚತುರ್ಥಿ ಅದು ಇದು ಇನ್ನೊಂದು ಅಂತಂದೆಲ್ಲ ಸ್ಪೆಷಲ್ ಡೇಸ್ ಅಂತ ನಮ್ಮ ಕ್ಯಾಲೆಂಡರ್ ಏನ್ ಬರುತ್ತೆ, ದೀಸ್ ಆರ್ ದ ಡೇಸ್ ವೆನ್ ದ ಎನರ್ಜಿ ಇನ್ ದಿಸ್ ಯೂನಿವರ್ಸ್ ಈಸ್ ಫೇವರೇಬಲ್ ಫಾರ್ ಯುವರ್ ಸಕ್ಸಸ್. ಹೇಗೆ ನಾನು ಇವತ್ತು ನಿಮ್ಮ ಮನೆಗೆ ಬಂದು ಈ ಕೆಲಸ ಮಾಡೋಣ ಅನ್ಕೊಂಡಿದ್ದೆ, ಅವತ್ತೇ ನೀವು ಬಂದ್ಬಿಟ್ರೆ, ಅವತ್ತೇ ನೀವು ನಂಗೆ ಎಲ್ಲೋ ಸಿಕ್ಕಿ ಆ ಕೆಲಸ ಆಗ್ಬಿಟ್ರೆ ನಂಗೆ ಅದು ಈಸಿ ಆಗತ್ತೋ, ಅದೇ ಥರ ಇವತ್ತು ಯೂನಿವರ್ಸಲ್ಲಿ ಏನು ಎನರ್ಜಿ ಇರುತ್ತೆ, ಯಾವ ಥರ ಅವ್ರದ್ದು ಅಲೈನ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ, ದ್ಯಾಟ್ ಈಸ್ ಇನ್ ಫೇವರ್ ಟು ಯುವರ್ ಎಫರ್ಟ್ಸ್. ನೀವೇನು ಎಫರ್ಟ್ ಹಾಕ್ತಿದ್ದೀರಾ ಅದಕ್ಕೆ ಫೇವರೇಬಲ್ ಆಗಿ ಅವತ್ತಿನ ಎನರ್ಜಿ ಅಲೈನ್ಮೆಂಟ್ ಇರುತ್ತೆ. ಸಮಟೈಮ್ಸ್ ಇನ್ ಲೈಫ್ you will plan to do some work and you meet someone in on the same day and you say that, oh, it becomes so easy that I met you today. I was thinking about the same thing, I was figuring out what to do and I met you, it is sorted. Vice versa, sometimes you think that, oh, it's sorted, and you meet someone, everything is messed up, because it's about, right, it's about the alignment of the energies, what you plan and what comes in line. Similarly, the Sankashhara Chaturthi or any other special day in our Hindu calendar is considered to be auspicious because on that day, the alignment of the sun, earth and the moon, it is in such a way that is in favorable to your effort, whatever you are doing. If you are doing good, it is giving you more and more goodness in your life. If you are doing something bad on that day, that also multiplies. It's not only for the good or only for the bad. Whatever your effort putting on that day, that will multiply. ಹಾಗಾಗಿ ಅಂಥ ದಿನಗಳನ್ನ ಸ್ಪೆಷಲ್ ದಿನಗಳು ಅಂತ ಹೇಳ್ತಾ ಇರೋದು. ಸೊ ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ. ಸೊ ಆಸ್ ಯು ಆರ್ ಹಿಯರ್ ಫಾರ್ ದ ಥೆರಪಿ ಇನ್ ದಿಸ್ ಆಸ್ಪಿಷಿಯಸ್ ಡೇ, ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್ ಟುಮಾರೋ ಮೊದಲನೇದಾಗಿ ಗಣೇಶ ಪೂಜಾ, ಗಣಪತಿಯ ಕಳಶ ಸ್ಥಾಪನೆ ಮಾಡಿ ಪೂಜೆ ಇರುತ್ತೆ ಬೆಳಿಗ್ಗೆ. ಓಕೆ, ಅದಾದ್ಮೇಲೆ ಧನ್ವಂತರಿಯ ಅಭಿಷೇಕ, ಬಿಕಾಸ್ ಧನ್ವಂತರಿ ಅಭಿಷೇಕ ಗಾಡ್ ಫಾರ್ ಹೆಲ್ತ್. ಸೊ ಧನ್ವಂತರಿ ಪೂಜೆ ನಾವು ಎನಿ ಡೇ ಮಾಡಿದ್ರು ಅದು ಸ್ಪೆಷಲ್. ಅಂಥದ್ರಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ಸ್ಪೆಷಲ್ ಸಂಕಲ್ಪದ ಜೊತೆಯಲ್ಲಿ ಆರೋಗ್ಯಕ್ಕಾಗಿ ನೀವು ಮಾಡಿದಾಗ ಅದೇನಾಗತ್ತೆ, ಇನ್ನಷ್ಟು ಸ್ಪೆಷಲ್ ಆಗತ್ತೆ ನಿಮ್ಗೆ. ಅದರದ್ದು ತುಂಬಾನೇ ಮಲ್ಟಿಪ್ಲೈಡ್ ಇಫೆಕ್ಟ್ಗಳು ಅವತ್ತು ಸಿಗತ್ತೆ. ಧನ್ವಂತರಿ ಅಭಿಷೇಕ. ಅದರ ಜೊತೆಯಲ್ಲಿ ನೆಕ್ಸ್ಟ್ ಏನಿದೆ, ರುದ್ರಾಭಿಷೇಕ. ರುದ್ರನನ್ನ ವೇದ ಕಾಲದಲ್ಲಿ ಕೂಡ ರುದ್ರನ ಉಲ್ಲೇಖ ಇದೆ. ರುದ್ರ ಈಸ್ ಕನ್ಸಿಡರ್ಡ್ ಟು ಬಿ ದ ಮಹಾಭಿಷಕ್, ಒನ್ ಅಂಡ್ ಓನ್ಲಿ ವೈದ್ಯ ಹೂ ಕ್ಯಾನ್ ಟ್ರೀಟ್ ಆಲ್, ಹೂ ಕ್ಯಾನ್ ಹೀಲ್ ಆಲ್. ಮಹಾಭಿಷಕ್, ಭಿಷಕ್ ಮೀನ್ಸ್ ವೈದ್ಯ, ಡಾಕ್ಟರ್. ಮಹಾಭಿಷಕ್, the highest position, if there is something for the doctor, then that is given to Rudra. Gotaita? So even while preparing all the medicines also, we always pray to Rudra. Gotaita? So antha Rudra, ಆ ರುದ್ರನಿಗೆ ಅಭಿಷೇಕ. Here we do it for Pashupati. So Rudrabhisheka. Rudrabhisheka is also very much auspicious by its own. But doing it on the Angaraka Sankashhara Chaturthi, it makes it more special. Rudrabhishek. Matte Go Puja. Go Puja, Go Mata ke Pujan क्यों special है वो तो आपको पता ही है. And we are making the maximum utility of this better alignment of this sun, earth and the moon. ಗೊತ್ತಾಯ್ತಾ? ಸೊ ನಾಳೆಯ ದಿನ ನಾವೆಲ್ಲರೂ ಈ ಗಣೇಶ ಪೂಜಾ, ಧನ್ವಂತರಿ ಅಭಿಷೇಕ, ರುದ್ರಾಭಿಷೇಕ, ಗೋಪೂಜೆ, ಹೆಂಗ್ ಮರೆಯಕ್ ಸಾಧ್ಯ? ಅದಕ್ಕೂ ಮಧ್ಯೆ ರುದ್ರಾಭಿಷೇಕ ಆದ್ಮೇಲೆ ಯಜ್ಞ ಇದೆ. ಯಜ್ಞ ಮೀನ್ಸ್ ದ ಫೈರ್ ರಿಚುವಲ್. ಅಗ್ನಿಯನ್ನ ನಾವು ಪೂಜಿಸುವಂಥದ್ದು, ಹೋಮ ಮಾಡುವಂಥದ್ದು, ಯಜ್ಞ ಮಾಡುವಂಥದ್ದು. ಯಾಕೆ ಅದು ವಿಶೇಷ?
ಯಾಕಂದ್ರೆ ಆ ಅಗ್ನಿ ನಮ್ಮೊಳಗಿನ ಅಗ್ನಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಅಗ್ನಿ ಸೂರ್ಯನನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮೊಳಗೆ 13 ತರದ ಅಗ್ನಿ ಇದೆ. ದೇರ್ ಆರ್ 13 ಟೈಪ್ಸ್ ಆಫ್ ಫೈರ್ ಇನ್ ಯುವರ್ ಓನ್ ಬಾಡಿ. ಡು ಯು ಇವನ್ ರಿಯಲೈಸ್ ಇಟ್? ನೋ, ವಿ ಓನ್ಲಿ ನೋ ದ ಫೈರ್ ಆಫ್ ಆಂಗರ್ ಅಲ್ವಾ? ಸಿಟ್ಟಿನ ಬೆಂಕಿ ಅಷ್ಟೇ ಗೊತ್ತು ನಮ್ಗೆ, ಬೇರೆ ಇಲ್ಲ. ನಿಮ್ಮೆಲ್ಲರೊಳಗಡೆನೂ 13 ತರದ ಬೆಂಕಿ ಇದೆ. ಸೊ ಈ ನಾವು ಯಜ್ಞ ಅಥವಾ ಹೋಮ ಆರಾಧನೆ, ಅಗ್ನಿಯ ಆರಾಧನೆ ಮಾಡುವಂಥದ್ದು ನಿಮ್ಮೊಳಗಿನ ಅಗ್ನಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಈ ಭೂಮಿ ಯಾರ ಸುತ್ತಲೂ ತಿರುಗ್ತಾ ಇದೆಯೋ, ಸೂರ್ಯ ಅಂತ ನಾವೇನ್ ಹೇಳ್ತೀವೋ, ಅವನು ಬೆಂಕಿಯ ಚೆಂಡೆ. ಹಿ ಈಸ್ ಆಲ್ಸೋ ದ ಫೈರ್ ಎಲಿಮೆಂಟ್, ದ ಸನ್. ಸೊ ಇಟ್ ಆಲ್ಸೋ ರೆಪ್ರೆಸೆಂಟ್ ದ ಸನ್, ದಟ್ ಎನರ್ಜಿ. ಹಾಗಾಗಿ ನಾಳೆ ಫೈರ್ ರಿಚುವಲ್ ಕೂಡ ಇರುತ್ತೆ, ಯಜ್ಞ ಇದೆ, ಗೋಪೂಜೆ ಇದೆ. ಸೊ ಅಲ್ಲಿ ನಾವು ಧನ್ವಂತರಿ ಹೋಮವನ್ನ ಕೂಡ ಮಾಡ್ತೇವೆ. ಯಜ್ಞದಲ್ಲಿ ಆರೋಗ್ಯಕ್ಕಾಗಿ ವಿಶೇಷವಾದಂಥ ಪ್ರಾರ್ಥನೆ. ಹೀಗೆ ಇದಿಷ್ಟು ವಿಷಯಗಳು ನಾಳೆಗೆ ದೈವ ವ್ಯಾಪಾಶ್ರಯ ಚಿಕಿತ್ಸೆಯಲ್ಲಿ ಬರುತ್ತೆ. ಸೊ ಇದು ಕೂಡ ಅ ಪಾರ್ಟ್ ಆಫ್ ಯುವರ್ ಥೆರಪಿ. ಮನೆಗೆ ಹೋದ್ಮೇಲೂ ನೀವು ಮಾಡಿ, ಬೇರೆ ಎಲ್ಲ ಸಂಕಷ್ಟರ ಚತುರ್ಥಿಗೂ ಮಾಡಿ, ನಾಳೆ ಅಂತೂ ವಿಶೇಷವಾಗಿ ಮಾಡ್ಬೋದು. ಗೊತ್ತಾಯ್ತಾ? ನೀವು ಮನೇಲಿದ್ದಾಗ ಅದಕ್ಕೆ ಫಾಸ್ಟಿಂಗ್, ಬೇರೆ ಬೇರೆ ರೂಲ್ಸ್, that can be followed. But right now in the Panchakarma, you are not allowed to do the fasting, but you can have the ಸಾತ್ವಿಕ ಆಹಾರ. ಗೊತ್ತಾಯ್ತಾ? ಹೀಗೆ. ಸೊ ನಾಳೆ ಇದಿಷ್ಟು ಆಕ್ಟಿವಿಟೀಸ್ ಆಗುತ್ತೆ. ಪೂಜಾ ವಿಲ್ ಸ್ಟಾರ್ಟ್ ಇನ್ ದ ಮಾರ್ನಿಂಗ್ 7:30 ಆನ್ವರ್ಡ್ಸ್, ಬಿಕಾಸ್ ಅರ್ಲಿ ಮಾರ್ನಿಂಗ್ ಓನ್ಲಿ ವಿ ಸ್ಟಾರ್ಟ್ ಸಮ್ ಆಫ್ ದ ಥೆರಪೀಸ್ ಫಾರ್ ದ ಬೇಸಿಕ್ ಥೆರಪಿ ವಿಚ್ ಹ್ಯಾಡ್ ಟು ಬಿ ಡನ್. ಈಗ ಈ ಬಸ್ತಿ ಎಲ್ಲ ನಾವು ಅವಾಯ್ಡ್ ಮಾಡಕ್ ಆಗಲ್ಲ. ಬಸ್ತಿ ಹ್ಯಾಸ್ ಟು ಬಿ ಗಿವನ್. ಸೊ ವಿ ಸ್ಟಾರ್ಟ್ ದ ಥೆರಪಿ ಅರ್ಲಿ ಮಾರ್ನಿಂಗ್ 6 o'clock. But puja we will start 7:30 or 8 o'clock. You have enough time to change your dress, take the shower, change your dress and come to temple. Okay na? So ಗಣೇಶ ಪೂಜೆ ಇದೆ, ಧನ್ವಂತರಿ ಅಭಿಷೇಕ ಇದೆ, ರುದ್ರಾಭಿಷೇಕ ಇದೆ, ಯಜ್ಞ ಇದೆ, ಆಮೇಲೆ ಗೋಪೂಜೆ, ಅದಾದ್ಮೇಲೆ ಪ್ರಸಾದ, ಊಟ. ಓಕೆನಾ? ದೀಸ್ ಆರ್ ದ ರಿಚುವಲ್ಸ್ ಫಾರ್ ಟುಮಾರೋ. ಹೀಗೆ ದೈವ ವ್ಯಾಪಾಶ್ರಯ ಚಿಕಿತ್ಸೆನ ನಾಳೆಗೆ ಪ್ಲಾನ್ ಮಾಡಿರುವಂಥದ್ದು. ಓಕೆನಾ? ಸರಿ, ಎನಿ ಡೌಟ್ಸ್? ಎವ್ರಿ ಡೇ ಕೂಡ ನೀವು ಗೋಪೂಜೆನ ಇಲ್ಲಿ ಮಾಡ್ತಾ ಇದ್ದೀರಾ, ಗೋಗ್ರಾಸ ಕೊಡ್ತಾ ಇದ್ದೀರಾ, ಗೋವಿಗೆ ಆಹಾರ ಕೊಡೋದನ್ನ, ಅದು ದೈವ ವ್ಯಾಪಾಶ್ರಯ ಚಿಕಿತ್ಸೆಯಲ್ಲಿ ಬರುತ್ತೆ. ನಿಮ್ಗೆ ಫಸ್ಟ್ ಡೇ ಆಫ್ ಅಡ್ಮಿಷನ್ ಅಲ್ಲಿ ರುದ್ರಾಕ್ಷಿ ಕೊಟ್ಟಿರ್ತಾರೆ, ಅದರ ಜಪ ಮಾಡೋದು, ನಾಮ ಜಪ. ಸೊ ಇವತ್ತಿಂದ ನಾಳೆ ಪೂಜೆ ತನಕ ಕನಿಷ್ಠ ಒಂದು ಜಪಮಣಿಲಿ ಎಷ್ಟಿದೆ, ಒಂದ್ ಮಾಲೆಯಲ್ಲಿ ಎಷ್ಟು ಬೀಟ್ಸ್ ಇದೆ? 108 ಇದೆ. ಸೊ 108 ಅನ್ನ ಅಟ್ಲೀಸ್ಟ್ 8 times ಓಂ ಗಂ ಗಣಪತಯೇ ನಮಃ ಜಪ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು? ಓಂ ಗಂ ಗಣಪತಯೇ ನಮಃ. ಅದಾಗಲ್ಲ ಅಂದ್ರೆ ಗಮ್ 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 ಗಮ್. ಏನು? ಜಸ್ಟ್ ಗಮ್. ಸೊ ನಾಳೆಯ ಸಂಕಷ್ಟಹರ ಚತುರ್ಥಿಗೆ ನಮ್ಮನ್ನ ಅಲೈನ್ಮೆಂಟ್ ಮಾಡ್ಬೇಕಲ್ಲ. ಈಗ ಅಲ್ಲಿ ಸೂರ್ಯ, ಭೂಮಿ, ಚಂದ್ರ ಇವರಿರೋ ಅಲೈನ್ಮೆಂಟ್ ನಮಗ್ ಫೇವರೇಬಲ್. ನಾವು ಅದೇ ಅಲೈನ್ಮೆಂಟ್ ಬರ್ಬೇಕಂದ್ರೆ ನಮ್ಗೆ VIP ಪಾಸ್ ಬೇಕಲ್ವಾ? ಇಫ್ ಮೋದಿ ಕಮ್ಸ್ ಹಿಯರ್ ಟುಡೇ to meet him directly, I need that VVIP pass alva. That VVIP pass I will get only if I have some influence. For that influence, if you want to get, you need to do this. VVIP pass ನಾಳೆಗೆ ಸ್ಪೆಷಲ್ ಅಂಗಾರಕ ಸಂಕಷ್ಟಹರಿ ನಿಮ್ಗೆ VVIP pass ಬೇಕಾದ್ರೆ ಏನ್ ಮಾಡ್ಬೇಕು? ಜಪ ಮಾಡ್ಬೇಕು. ಬಿಕಾಸ್ ದಟ್ ರಿಪೀಟೆಡ್ ಚಾಂಟಿಂಗ್ ಆಫ್ ದ ನೇಮ್ಸ್ ವಿಲ್ ಎನ್ಹಾನ್ಸ್ ಯುವರ್ ಪ್ರಾಣ ಚೈತನ್ಯ and that will give you that VVIP pass for attaining for achieving anything you wish for tomorrow. VVIP ಪಾಸ್ ಎಲ್ಲ ಸಿಗದೆ ಹಂಗೆ ಆಗಲ್ಲ. ಸುಮ್ಮನೆ ಹೋಗಿ ಮೀಟ್ ಆಗ್ಬಿಡೋಣ, ಈಗ ಬನ್ನಿ ಹೋಗೋಣ, ಆಗತ್ತಾ? ಆಗಲ್ಲ. VVIP ಪಾಸ್ ಇರಬೇಕು, ಇನ್ಫ್ಲುಯೆನ್ಸ್ ಇರಬೇಕು, ನಿಮ್ಗೆ ಗೊತ್ತಿದ್ದವ್ರು ಯಾರಾದ್ರೂ ಆ ಕೆಲಸ ಮಾಡಿಸ್ಬೇಕು ಅಂದ್ರಷ್ಟೇ ತಾನೇ ಆಗೋದು. ಹಾಗೇನೆ ನಮ್ಗೆ ಇದು VVIP ಪಾಸ್ ಅನ್ನು ಕೊಡುತ್ತೆ. ನಿಮಗೆ ನಿಜಕ್ಕೂ ನಿಮ್ಮೆಲ್ಲ ರೋಗದಿಂದ ಹೊರಗೆ ಬರ್ಬೇಕಂತ ಆಸೆ ಇದ್ರೆ, ನಿಜಕ್ಕೂ ನೀವೇನ್ ಅನ್ಕೊಂಡಿದ್ರೆ ಅದನ್ನ ಸಾಧನೆ ಮಾಡ್ಲೇಬೇಕು ಅನ್ನೋದು ನಿಜಕ್ಕೂ ಇದ್ರೆ ಇದನ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ಓಂ ಗಂ ಗಣಪತಯೇ ನಮಃ. ಸಿಂಪಲ್, ರೈಟ್? ಸೊ ಸ್ಟಾರ್ಟ್ ಡೂಯಿಂಗ್ ಇಟ್ ಫ್ರಮ್ ಟುಡೇ ಇಟ್ ಸೆಲ್ಫ್, ಅಂಡ್ ಬೈ ದ ಟೈಮ್ ಯು ಅಟೆಂಡ್ ಪೂಜಾ ಯು ಮಸ್ಟ್ ಫಿನಿಶ್ 8 rounds at least, minimum. Maximum you can do anyway. ಆಮೇಲೂ ಅಷ್ಟೇ, ನಾಳೆ ಪೂಜೆ ಆಗುವಾಗ್ಲೂ ಅಷ್ಟೇ, ಪೂಜೆ ನಡೀತಾ ಇರುತ್ತೆ, ಪುರೋಹಿತರು ಮಾಡ್ತಾ ಇರ್ತಾರೆ, ಅವರು ಮಂತ್ರಗಳನ್ನ ಹೇಳ್ತಾ ಇರ್ತಾರೆ. ನೀವು ಜಸ್ಟ್ ಆ ಜಾಗದಲ್ಲಿ ಇದ್ರೆ ಸಾಕು. ಹೇಗೆ ಅಂತಂದ್ರೆ ಈಗ ನೋಡಿ, ಫೋನಿಗೆ ನಾವು ಚಾರ್ಜ್ ಹಾಕ್ತಿವಿ, ಸಾಕೆಟ್ ಒಳಗೆ ಹಾಕಿ ಯು ಪುಟ್ ದ ಪಿನ್ ಅಂಡ್ ಇಟ್ ಸ್ಟಾರ್ಟ್ ರೀಚಾರ್ಜಿಂಗ್. ಹಾಗೆ ನಾವು ಆ ಟೈಮಲ್ಲಿ ಪೂಜೆಗೆ ಕೂತ್ಕೊಳ್ಳೋದು, ಪುರೋಹಿತ ಇದ್ರೆ ನಾವು ಕೂತ್ರೆ ಸಾಕು, ನಮ್ಗೆ ಚಾರ್ಜ್ ಆಗ್ತಾ ಇರತ್ತೆ, ಆ ಜೀವ ಚೈತನ್ಯ ನಮ್ಮಲ್ಲಿ ಹೆಚ್ಚಾಗ್ತಾ ಇರತ್ತೆ, ನಮ್ಗೆ
ಚಾರ್ಜಿಂಗ್ ಆಗೋದು ಫೀಲ್ ಆಗತ್ತೆ ನಾವಲ್ಲಿ ಫೀಲ್ ಮಾಡ್ಕೊಂಡ್ರೆ, ನಮ್ಗದ್ ಗೊತ್ತಾದ್ರೆ. ಗೊತ್ತಾಯ್ತಾ? ಸೊ ನಾಳೆ ಪೂಜೆ ಸ್ಟಾರ್ಟ್ ಆದ್ಮೇಲೆ ಕೂಡ ಪುರೋಹಿತರು ಅವರು ಹೇಳೋದನ್ನ ಹೇಳ್ತಿರ್ತಾರೆ, ನಾವು ಓಂ ಗಂ ಗಣಪತೆ ನಮಃ ಕಂಟಿನ್ಯೂ ಚಾಂಟಿಂಗ್ ಆಗ್ತಾ ಇರಬೇಕು. ನಾಮ ಜಪ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ದಿಸ್ ಕಲಿಯುಗ. ಕಲಿಯುಗದಲ್ಲಿ ದೇವ್ರಿರೋದೇ ನಾಮ ಜಪದಲ್ಲಿ ಅಂತ ಹೇಳ್ತಾರೆ. ಸೊ ನಾವ್ ಅದನ್ನ ಮಾಡ್ಲಿಕ್ಕೆ ಬೇಕು. ಓಂ ಗಂ ಗಣಪತೆ ನಮಃ ಹೇಳ್ತಾನೆ ಇದಿಷ್ಟು ಪೂಜೆಯನ್ನ ಸಂಪನ್ನ ಮಾಡಿ ಮಧ್ಯಾಹ್ನ ಪ್ರಸಾದ ಸೇವನೆ ಮಾಡೋದು. ಓಕೆ, ಡನ್ ಆಯ್ತಾ? ಏನಾದ್ರು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್, ಎನಿಥಿಂಗ್ ವಿಚ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್? ಹಾಗೆ ಈ ವಿಡಿಯೋ ಹೀಗೆ ಅಪ್ಲೋಡ್ ಆಗತ್ತೆ, ಏನು ಎಡಿಟಿಂಗ್ ಇಲ್ಲದೆ. ಸೊ ವಿಡಿಯೋ ನೋಡೋರು ಕನ್ನಡ ಬರಲ್ವಾ, ಕನ್ನಡದಲ್ಲಿ ಮಾತಾಡಿ, ಯಾಕ್ರಿ ಇಂಗ್ಲೀಷಲ್ಲಿ ಹೇಳ್ತಿದ್ದೀರಾ ಅನ್ನೋರೆಲ್ಲ ದಯವಿಟ್ಟು ಕ್ಷಮೆ ಇರಲಿ. ಕನ್ನಡ ನಂಗೂ ಬರುತ್ತೆ, ಕನ್ನಡದಲ್ಲೇ ಮಾತಾಡ್ತೀನಿ. ಆದ್ರೆ ಇಲ್ಲಿ ಎದುರುಗಡೆ ಇರೋರಿಗೆ ಕನ್ನಡ ಅರ್ಥ ಆಗದೆ ಇರೋದ್ರಿಂದ ನಾನು ಬೇರೆ ಭಾಷೆನೂ ಹೇಳಬೇಕಾಗಿದೆ. ಆಯ್ತಾ? ಹಾಗಾಗಿ ದಯವಿಟ್ಟು ನೋಡೋರು ಬೇಜಾರು ಮಾಡ್ಕೋಬಾರ್ದು. ನಾನು ಕನ್ನಡದಲ್ಲೂ ಹೇಳಿದ್ದೀನಿ, ಇಂಗ್ಲೀಷಲ್ಲೂ ಹೇಳಿದ್ದೀನಿ. ಕನ್ನಡದಲ್ಲಿ ಹೇಳಿದ್ರೆ ಬರೀ ಇಂಗ್ಲೀಷಲ್ಲಿ ಮಾತ್ರ ಯಾವುದನ್ನು ಹೇಳಲಿಲ್ಲ. ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಇದೆ. ನೀವು ಕನ್ನಡದಲ್ಲಿ ಹೇಳಿದ ಮಾತ್ರ ಕೇಳಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಥ್ಯಾಂಕ್ ಯು.